ಬೇಗ ಮನ ಮೋಹಿನಿ ಪ್ರಿಯೆ ಬಾ ಬೇಗ ಮನ ಮೋಹಿನಿ ಬಾ ಬೇಗ ಮನ ಮೋಹಿನಿ ಕಮಣ್ಣನ ಕರ ಪಿಡಿದು ಮೋಹ ಕನಗ ಬೀರಿ ಕಮಣ್ಣನ ಕರ ಪಿಡಿದು ಮೋಹ ಕನಗ ಬೀರಿ ಆಡಿದ ಮಾತುಗಳೇ ನಾದವೇ ಆಡಿದ ಮಾತುಗಳೇ ನಾದವೇ ಮೈ ಮರೆತು ಶೃಂಗಾರ ಕಥೆಯಾಗಿದೆ ಮರೆತು ಶೃಂಗಾರ ಕಥೆಯಾಗಿದೆ ಸಮಣನೊಡನೆ ಬಲಿದ ವೇಳೆ ಮರೆಯದೆ ಸುಮದ ಮೇಲೆ ಅಳಿಲದಾರೆ ಸುರಿಸದೆ ಬಾ ಬೇಗ ಮನ ಮೋಹಿನಿ ಹೀಗೆ ಬಾ ಬೇಗ ಮನ ಮೋಹಿನಿ ಬಾ ಬೇಗ ಮನ ಮೋಹಿನಿ ಬೆಳಕಲ್ಲ ಬೇಸಿಗೆ ಬಿಸಿಲಾಗಿ ತಿಂಗಳ ಬೆಳಕಲ್ಲ ಬೇಸಿಗೆ ಬಿಸಿಲಾಗಿ ಕಣ್ಣನೆ ತಂಗಾಳಿ ಬಿಸಿಯಾಗಿದೆ ಕಣ್ಣನೆ ತಂಗಾಳಿ ಬಿಸಿಯಾಗಿದೆ ಮದನನು ಇದ ನೋಡಿ ಹೃದಯದಿ ತಾಡಿ ಮದನನು ಇದ ನೋಡಿ ಹೃದಯದಿ ತಾಡಿ ಒಡಲೆ ಪಾಡಿದ ಓವಾಯಿದೆ ಒಡಲೆ ಬಾಡಿದ ಓವಾಯಿದೆ ಮೈ ಮರೆತು ಶೃಂಗಾರ ಕಥೆಯಾಯಿತೆ ಮೈ ಮರೆತು ಶೃಂಗಾರ ಕಥೆಯಾಯಿತೆ ಸರಸದಿಂದ ಬಳಿಗೆ ಬಂದು ನೀನು ವಿನಯದಿಂದ ಮಾತನಾಡು ಬೇಗ ಪ್ರಿಯ ಬಾ ಬೇಗ ಬಾ ಬೇಗ ರುಕ್ಮಿಣಿ ಬಾ ಬೇಗ ಪ್ರೇಯಸಿ ಬಾ ಬೇಗ ಮನ ಮೋಹಿನಿ
ಯುದ್ಧವೆಂದರೆ ಈ ನಿಮ್ಮ ಹೃದಯವು ನಲಿಯುವುದು ಎಂದು. ರುಕ್ಮಿಣಿ, ಸ್ವಾಮಿ, ಉಪಾಯವಿಲ್ಲ ಪ್ರಿಯತಮೆ. ಯುದ್ಧವೆಂದು ಅನಿವಾರ್ಯ. ಆದರೆ ಅದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಎಲ್ಲಿಯೂ ನಡೆಯದ ಅಚಿಂತ್ಯ ಹತ್ಯಾಕಾಂಡ. ಆಹಾ, ಒಂದು ಕಡೆ ಕೌರವನ 11 ಅಕ್ಷೋಹಿಣಿ ಸೈನ್ಯದಳ, ಭೀಷ್ಮ, ದ್ರೋಣ, ಕರ್ಣ, ಕೃಪ, ಶಲ್ಯ, ಅಶ್ವತ್ಥಾಮ ಮುಂತಾದ ಮಹಾರಥಿಕರು ಒಂದು ಕಡೆ, ಇನ್ನು ಪಾಂಡವರ 7 ಅಕ್ಷೋಹಿಣಿ ಸೈನ್ಯದಳ. ಯುದ್ಧ ಮುಗಿದ ಮೇಲೆ ಈ ಮಾನವ ಜೀವರಾಶಿಯಲ್ಲಿ ಅದೆಷ್ಟು ಜನ ಜೀವಂತರಾಗಿ ಉಳಿಯುವರು? ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ ಪ್ರೇಯಸಿ. ಪ್ರಭು, ಮಾನವನ ಲೋಕವನ್ನು ಈ ಪ್ರಳಯ ವರ್ತದಿಂದ ರಕ್ಷಿಸು. ಅಧರ್ಮವು ಅಕ್ರಮದಿಂದ, ಧರ್ಮವು ರೂಪುಗೆಡಲಿಕ್ಕೆ, ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುತ್ತೇವೆ. ಸ್ವಾಮಿ, ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ ಪ್ರಿಯತಮೆ. ಪುರಾತನದ ಅಳಿವೆ ನೂತನದ ಆವಿಷ್ಕಾರ. ಆಹಾ, ಯುದ್ಧವೆಂದು ಅವಶ್ಯಕ. ಆದರೆ ಆ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ಪೃಥ್ವಿಯ ಕಲುಷದಿಂದ ಪೃಥ್ವಿಯ ಕಲುಷವನ್ನು ತೊಳೆಯುವೆನು. ಕುರುಕ್ಷೇತ್ರದ ಧೂಳಿಯ ಒಂದೊಂದು ಕಣವನ್ನು ರಕ್ತ ರಸದಿಂದ ತೋಯಿಸಿ ಸುಸಜ್ಜಿತವನ್ನಾಗಿ ಮಾಡಿ ಒಂದು ಪುಣ್ಯ ಬೀಜವನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಈ ಜಗತ್ತಿಗೆ ಕೊಡುವುದು.
ರಾಜ್ಯ ಸ್ಥಾಪನೆಗೆ ಧರ್ಮಯುದ್ಧವೇ ತೊದಗಿ ಧರ್ಮಭೂಮಿ ಭಾರತವೋ ಧನ್ಯವಾದುದೇ ಕಾಂತೆ ಧನ್ಯವಾದುದೇ ಕಾಂತೆ ಧನ್ಯವಾದುದೇ ಕಾಂತೆ ಧನ್ಯವಾದುದೇ ಭಯವಿದೆ ಶಾಂತೆ ಕಾಂತೆ ಪ್ರೇಮ ಪೂಜಿತೆ ಕಾಂತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ ಪ್ರೇಮ ಪೂರಿತೆ ಸ್ವಾಮಿ, ಈ ನಿಮ್ಮ ಸ್ಪರ್ಶವೇ ಮೃತ ಸಂಜೀವಿನಿ. ದೃಷ್ಟಿಯಿಂದ ಮಾತ್ರ ಈ ಜಡ ಜಗತ್ತನ್ನು ಜೀವಂತವಾಗಿಸಬಲ್ಲವೆ. ಅದನ್ನಲ್ಲಿದೆ ರಕ್ತಪಾತದ ಅವಶ್ಯಕತೆ. ಕಾಳಸರ್ಪವು ಕಚ್ಚಿದವರನ್ನು ವೃತ್ತಿ ಮುಖದಿಂದ ರಕ್ಷಿಸಬೇಕಾದರೆ ವಿಷಸರ್ಪವಾದ ಅವಯವವನ್ನು ಛೇದಿಸದ ಹೊರತು ಮತ್ತವ ಉಪಾಯವಿಲ್ಲ ಪ್ರಿಯತಮೆ. ಆರ್ಯಾವರ್ತಕ್ಕೀಗ ಅಂತಹ ಅವಸ್ಥೆ ಉಂಟಾಗಿದೆ. ಅಭಿಮಾನ ಸುರೆಯಿಂದ ಪ್ರಮತ್ತನಾದ ಕ್ಷತ್ರಿಯ ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಾಗಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ಅದನ್ನು ರಕ್ತ ಕ್ಷಯದಿಂದ ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ. ನನ್ನ ಮರಣದಿಂದ ಧರ್ಮ ಸಂಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ನನ್ನ ಧಿಕ್ಕಾರವಿಲ್ಲ. ಸ್ವಾಮಿ, ರುಕ್ಮಿಣಿ, ಇನ್ನೊಂದು ಬಾರಿ ಪ್ರಯತ್ನಿಸಿ ಘೋರ ಹತ್ಯೆಕಾಂಡ ನಿಲ್ಲಲಿದೇವ. ರುಕ್ಮಿಣಿ, ನಿನ್ನ ಮಾತಿನಂತೆ ನಾನು ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸುವೆನು. ಆದರೆ ನನ್ನೀ ಕೊನೆಯ ಪ್ರಯತ್ನಗಳೆಲ್ಲವೂ ವಿಫಲವಾಗುವುದು ಪ್ರೇಯಸಿ. ಮನಕನು ರೂಪ ಭಾವ ತೋರುವ ಗನಸು ವಿಲಾಸ ಸುಖವ ನೀಡುವ ಮನಕನು ರೂಪ ಭಾವ ತೋರುವ ಗನಸು ವಿಲಾಸ ಸುಖವ ನೀಡುವ ಚಂದ್ರಕಾಂತೆ ಮಧುರಾಮ ಸಂತೆ ಚಂದ್ರಕಾಂತ ಮಧುರಾಮ ಸಂತೆ ಬಾರೇ ನೀರೇ ಸರಸ ಕಲಾ ಚತುರೇ ಪ್ರಣಯ ಕಲಾ ಮೋಹಿನಿ ಭಾಮಿನಿ ಇಂದುಳ ಭಾಷಿನಿ ಮಧುರ ಸುವಾಸಿನಿ ಪ್ರಣಯ ಕಲಾ ಮೋಹಿನಿ ಭಾಮಿನಿ. ನೀಡೆ ಭಾಮಿನಿ ನನ್ನ ಮನಸನ್ನೆ ಸೂರೆ ಕೊಂಡಿದೆ. ನೀ ನನ್ನ ಪ್ರಾಣ ರುಕ್ಮಿಣಿ ಮನಕಾನಂದ ನೀಡೆ ಭಾಮಿನಿ ಶೃಂಗಾರ ಸಾರೆ ಸುರ ಸೌಖ್ಯದಾರೆ ಸಾರೆ ಸುರ ಸೌಖ್ಯದಾರೆ ಬಾರೆ ನೀರೇ ಸರಸ ಕಲಾ ಚತುರೇ ಪ್ರಣಯ ಕಲಾ ಮೋಹಿನಿ ಭಾಮಿನಿ ಗುಣ ಭಾಷಿನಿ ಮಧುರ ಸುವಾಸಿನಿ ಪ್ರಣಯ ಕಲಾ ಮೋಹಿನಿ ಭಾಮಿನಿ.
ಸುಂದರವದನೆ ನಯನ ಮನೋಹರಿಯೇ ನಯನ ಮನೋಹರಿಯೇ ಪ್ರಿಯ ಸುಂದರವದನೆ ನಯನ ಮನೋಹರಿಯೇ ಮಂದರ ಗಿರಿಧರ ಸೊರಸಿದೆಯ ಮನ ಮಂದರ ಗಿರಿಧರ ನರಸಿದೆಯ ಮನ ಸಿಂಧು ಸೈನ ಶ್ರೀ ಕಮಲಮತಿಯೇ ಮಂಗಡಿಯೇ ಆನಂದದ ಸಿರಿಯೇ ಸಿಂಧು ಸೈನ ಶ್ರೀ ಕಮಲಮುಖಿಯೇ ಸುಂದರಿಯೇ ಸುಂದರವದಿಯೇ ನಯನ ಮನೋಹರಿಯೇ ಪ್ರಿಯ ಸುಂದರವದನೆ ಹರಿಯೇ ಧರ್ಮ ತಿಳಿದು ಬಾಳು ನಾನಿರಣ್ಯ ಧರ್ಮ ತಿಳಿದು ಬಾಳು ನಾನಿರಣ್ಯ ಚಾಮರವ ನಲಿನಿನ್ನ ಚಾಮರವ ನಲಿನಿನ್ನ ನಿರ್ಮಲ ಭಾವ ಪ್ರೇಮ ಪ್ರಸಾದ ನಿರ್ಮಲ ಭಾವದ ಪ್ರೇಮ ಪ್ರಸಾದ ತಾಮಸಗೆ ಮುಳುವಾಗಿದಿದೆ. ಸ್ವಾಮಿ ತಾಮಸಗೆ ತಾಮಸಗೆ ಪರಿಬಳವದರಿಸಿ ಮಂದಾಸದಿಂದ ಎನ್ನವರಿಸಿ ಗಂಧ ಪರಿಬಳವದರಿಸಿ ಮಂದಾಸದಿಂದ ಎನ್ನವರಿಸಿ ಮನಮಂದಿರದೊಳು ನೆಲೆಸಿ ಆ ಮಂದಿರದೊಳು ನೆಲೆಸಿ ಆನಂದದ ಕಣಿರಸ ಬೀರುತ್ತ ಕಣಯಾನಂದದ ಕಣಿರಸ ಬೀರುತ್ತ ಚಲುವಿನ ತಾರೆ ಒಲವ ತೋರುತ್ತ ನಿಲುಕು ನೀಲಾಂಬರಿ ಚಲುವಿನ ತಾರೆಯ ಒಲವನ್ನು ತೋರುತ್ತ ನಿಲುಕು ನೀಲಾಂಬರಿ ಚಲುವಿನ ತಾರೆ ಒಲವನ್ನು ತೋರುತ್ತ ನಿಲುಕು ನೀಲಾಂಬರಿ ನಯನ ಮನೋಹರಿಯೇ ಪ್ರಿಯ ಸುಂದರವದನೆ ನಯನ ಮನೋಹರಿಯೇ ಅಂದರ ಗಿರಿಧರ ನೆಲೆಸಿದೆಯಾಮಯೇ ಅಂದರ ಗಿರಿಧರ ನರಸಿದೆಯಾಮಯ ಸಿಂಧು ತಿಲಕ ಶ್ರೀ ಆನಂದದ ಸಿರಿಯೇ ನಯನ ಕಮಲಮುಖಿಯೇ ಸುಂದರಿಯೇ ಆನಂದದ ಸಿರಿಯೇ ನಯನ ಮನೋಹರಿಯೇ ಪ್ರಿಯ ಸುಂದರವದನೆ ನಯನ ಮನೋಹರಿಯೇ ನಯನ ಮನೋಹರಿಯೇ ನಯನ ಮನೋಹರಿಯೇ ಮೊರೆಯ ಕೇಳ
ಬಾಂಧವ, ಈ ನಿನ್ನ ತಂಗಿಯೊಬ್ಬರು ಕೇಳಿಸದೆ ಈ ಸಂಕಟದಿಂದ ನನ್ನನ್ನು ಉದ್ಧಾರ ಮಾಡಲಾರೆಯ ತಂದೆ, ಉದ್ಧಾರ ಮಾಡಲಾರೆ. ಚದುರೆ ಮರುಗುವುದು ಮರಿಯ ಚದುರೆ, ಚದುರೆ ಮರುಗುವುದು ಮರಿಯ ಚದುರೆ, ಚದುರೆ ಮರುಗುವುದು ಮರಿಯ ಚದುರೆ. ಯುವಕರಾದನೆ ಸಮವಿದೇತಕ್ಕೆ ಮರಿಯ ತಾಪದಿ ಕೊಲ್ಲುವುದೇಕೆ? ಸಮವಿದೇತಕ್ಕೆ ಮರಿಯ ತಾಪದಿ ಕೊಲ್ಲುವುದೇಕೆ? ಲಲನೆಯ ತಾಪ ಪ್ರಣಯ ಪ್ರತಾಪ ವಾಚ್ಛಲಿ, ಲಲನೆಯ ತಾಪ ಪ್ರಣಯ ಪ್ರತಾಪ ಛಲವ ಬಿಡಿದು ಹೊರಗುವುದೇಕೆ? ಛಲವ ಬಿಡಿದು ಹೊರಗುವುದೇಕೆ? ಚದುರೆ ಮರುಗುವುದು ಮರಿಯ ಚದುರೆ, ಚದುರೆ ಮರುಗುವುದು ಮರಿಯ ಚದುರೆ. ಬೆಚ್ಚದಿರೆ ಈ ಭೀಮರ ಕೆಚ್ಚದೆ ರಾಣಿ, ಕ್ಷಣ ಕ್ಷಣಕ್ಕೂ ನಮ್ಮ ಮೇಲೆ ವೈವಿಧ್ಯನು ಸಾರುತ್ತಿರುವ ಆ ಕುರುಳಿ ಕುನ್ನಿ ಕೌರವವನ್ನು ಭಸ್ವ ಮಾಡಿ ಈ ನಿನ್ನ ಬಿರುಬುಡಿಯನ್ನು ಕಟ್ಟಿಸದೆ ಬಿಡುವುದಲ್ಲ ಈ ಭೀಮಸೇನ. ನಡೆದು ಹೋದ ಘಟನೆಗಳನ್ನು ನೆನೆದು ನೀನೇಕೆ ಈ ರೀತಿ ಚಿಂತಿಸುತ್ತಿರುವೆ? ನಮಗೆ ಆ ಕಷ್ಟದ ದಿನಗಳು ಕಳೆಯುವ ಕಾಲವು ಸಮೀಪಿಸುತ್ತಿರುವುದು. ಶ್ರೀಕೃಷ್ಣ ಪರಮಾತ್ಮನು ಪಾಂಡವರ ಪಕ್ಷವನ್ನು ವಹಿಸಿದ್ದನೆಂದು ದೂತನಿಂದ ವರ್ತಮಾನ ಬಂದಿರುವುದು. ನೀನಿನ್ನು ಈ ಚಿಂತೆಯನ್ನು ಬಿಟ್ಟು ಶಾಂತಳಾಗು ದೇವಿ, ಶಾಂತಳಾಗು. ಶಾಂತಿ ಶಾಂತಿ ಹೆಣ್ಣು ಬಿಟ್ಟಲ್ಲವೇ ನನ್ನ ಈ ನಿನ್ನ ಉಚ್ಚತನದ ಭ್ರಾಂತಿ. ವಿಷದ ಕಜ್ಜಾಯವನ್ನು ತಿನ್ನಿಸಿ ನಮ್ಮೈವರನ್ನು ಕೊಲ್ಲಲೆತ್ತಿಸಿದ ಆ ವಿಷ ಜಂತುಗಳೊಡನೆ ನಮಗೆ ಶಾಂತಿ. ನೆರೆದ ಸಭಾ ಮಧ್ಯದಲ್ಲಿ ಪಾಂಚಾಲಿ ಬಾ, ನನ್ನ ತೊಡೆಯನ್ನೆಲ್ಲ ಗೆಲ್ಲಿಸಿದ್ದು ತೊಡೆ ತಟ್ಟಿ ಕರೆದಲ್ಲ ಆಗಲೂ ಶಾಂತಿ. ಅರಣ್ಯ ಮೃಗಗಳಂತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಕಳೆದವಲ್ಲ ಆಗಲೂ ಶಾಂತಿ. ಇದನ್ನು ಸ್ಮರಿಸಿ ಫಲವಿಲ್ಲ. ಬರಲು ಓದಿಸುವೆನು, ಗುರುಕುಲಹದ ಬರಲು ಓದಿಸುವೆನು. ಸಿರಿಗೆಂದರದು ದುರಹಂಕಾರವೇ ಆಚಾರ್ಯ, ಸಿರಿಗೆಂದರದು ದುರಹಂಕಾರ. ಗುರುಕುಲಹದ ಬರಲು ಓದಿಸುವೆನು. ಅನುಜರೆಂಬುವ ಹತ್ತರ ಎಲ್ಲದ ಸತ್ತಿದ ಕುಂಡಿಗಳ, ಅನುಜರೆಂಬುವ ಹತ್ತರ ಎಲ್ಲದ ಸತ್ತಿದ ಕುಂಡಿಗಳ ನಮಗ ನ್ಯಾಯವು ಇದರ ಕಸರವು ಭಕ್ತಿಸಿ ನಮಗ ನ್ಯಾಯವು ಇದರ ಕಸರವು ಲೆಕ್ಕಿಸದೆ ಸತ್ತಡಗಿಸಿ ಮುಕ್ತಿಸದೆ ನಿಮಗೆ ನಡದೊಳಗೆ ಲೆಕ್ಕಿಸದೆ ಸತ್ತಡಗಿಸಿ ಮುಕ್ತಿಸದೆ ನಿಮಗೆ ನಡದೊಳಗೆ ಸಭೆಯಲು ಪತ್ರಿಯ ಜರ್ಬದಿಗೆಲ್ಲ ಸಭೆಯಲು ಪತ್ರಿಯ ಜರ್ಬದಿಗೆ ಮುತ್ಕರವರ ಎದೆಯದು ಬಗೆ ಗುರುಕುಲಹದ ಬರಲು ಒಲಿಸುವೆನು. ಸಿರಿಯೆಂದರದು ದುರಹಂಕಾರವೇ, ಸಿರಿಯೆಂದರದು ದುರಹಂಕಾರ. ಕರೆಸಿ ಬಳಿ ಸಚ್ಚಿನಿಂದರವು ಗುರುಕುಲಹದ ಬರಲು, ಗುರುಕುಲಹದ ಬರಲು ಜೈದು ಮುಂಬರುವ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ಪೂರ್ವಸ್ಥ ಸ್ಥಾನದೊಂದಿಗೆ ನನ್ನ ಪಂಥಗಳನ್ನು ಈಡೇರಿಸಿಕೊಳ್ಳದ ಹೊರತು ಎಲ್ಲಿ ಅಗ್ರಜ ಈ ಭೀಮನಿಗೆ ಎಲ್ಲಿ ಶಾಂತಿ? ಬಿಡು ಕೋಪ
ಸಹೋದರ, ನಿನ್ನ ಹೃದಯಾಂತರಾಳದಲ್ಲಿ ನಡೆಯುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆ ಸಹೋದರ. ಆದರೇನು ಮಾಡುವುದು? ಶ್ರೀಕೃಷ್ಣ ಪರಮಾತ್ಮನು ಪಾಂಡವರ ಪಕ್ಷವನ್ನು ವಹಿಸಿದನೆಂದು ದೂತನಿಂದ ವರ್ತಮಾನ ಬಂದಿರುವುದು. ಆದ್ದರಿಂದ ನೀನು ಶಾಂತಿ ಸಮಾಧಾನ ಬೀಳಿಸಿದ. ಅಣ್ಣ
ಧರ್ಮನಂದನ, ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ, ಎಂದು ನಮ್ಮ ಮರಿಯನ್ನಾಲಿಸಿ ನಮ್ಮ ಪಕ್ಷವನ್ನು ವಹಿಸಿದೆಯಾ ದೇವದೇವ. ನೀನು ನಮ್ಮ ಮೇಲಿಟ್ಟಿರುವ ಪ್ರೀತಿ ಅಪಾರವಾದದ್ದು ಪರಮಾತ್ಮ, ಅಪಾರವಾದದ್ದು. ಧರ್ಮನಂದನ, ಪರಮಾತ್ಮ, ನನ್ನನ್ನೇಕೆ ಇಷ್ಟೊಂದು ಹೊಗಳುತ್ತಿರುವೆ? ಕರ್ತವ್ಯ ಪರಿಪಾಲನೆಗೆ ನನ್ನ ಮುಖ್ಯ ಉದ್ದೇಶ. ಅದು ಹಾಗಿರಲಿ, ನಿಮಗೆ ಸಲ್ಲಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಪರಮಾತ್ಮ, ರಾಜ್ಯದ ಆಸೆಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನು ಕೃಷ್ಣ? ಉಭಯರು ಶಾಂತಿಯಿಂದಿರುವುದು ಒಳ್ಳೆಯದಲ್ಲವೇ? ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ, ಸಮರವನೊಲ್ಲೆನಯ್ಯ ಕಮಲಾಚಲದ ಬೊಬ್ಬುಳಿಯಂತೆ ಸಿರಿಮೋಗ ನಸ್ವರ ಇಮಗಣ್ವಯ ಈ ಶಾಶ್ವತ ನರ ಜನ್ಮ ಜೀವನನ್ವಯ ಈ ಶಾಶ್ವತ ನರ ಜನ್ಮ ಜೀವನನ್ವಯ ಈ ಶಾಶ್ವತ ನರ ಜನ್ಮ ಸಮರವನೊಲ್ಲೆನಯ್ಯ. ಪರಮಾತ್ಮ, ಶಾಂತರಾಗಿರುವ ದರೆಯದುರಾಸೆಗೆ ಕಾಲಕ ಬಯಸಿ, ದರೆಯದುರಾಸೆಗೆ ಕಾಲಕ ಬಯಸಿ ನರಹತ್ಯೆಗೆ ನಾವು ಗುರಿಯಾಗುವುದೇ ಗುರು ಬಾಂಧವರ ಶವಗಳ ಕಾಂಬುದು ಹೆಣ್ಣು ಒಂದು ಮಣ್ಣಿಗೋಸ್ಕರ. ಪರಮಾತ್ಮ, ಹೆಣ್ಣು ಒಂದು ಮಣ್ಣಿಗೋಸ್ಕರ ಹಿಂದೆ ಕೊನೆ ಕರು ಒಡೆದಾಡಿ ಬಡಿದರು. ಪರಮಾತ್ಮ, ಹಿಂದೆ ಕೊನೆ ಕರು ಒಡೆದಾಡಿ ಬಡಿದರು. ಭರತ ಭೂಮಿಯನ್ನು ಯಾರಾಳಿದರು, ಭರತ ಭೂಮಿಯನ್ನು ಯಾರಾಳಿದರು. ಸಮರವನೊಲ್ಲೆನಯ್ಯ ಕಮಲಾಚ ಜಲದ ಬೊಬ್ಬುಳಿಯಂತೆ ಸಿರಿಮೋಗ ನಸರ ಜಲದ ಬೊಬ್ಬುಳಿಯಂತೆ ಸಿರಿಮೋಗ ನಸರ ಜೀವತನ್ವಯ ಈ ಶಾಶ್ವತ ನರ ಜನ್ಮ ಜೀವತನ್ವಯ ಈ ಶಾಶ್ವತ ನರ ಜನ್ಮ ಜೀವತನ್ವಯ ಈ ಶಾಶ್ವತ ನರ ಜನ್ಮ ಸಮರವನೊಲ್ಲೆನಯ್ಯ, ಸಮರವನೊಲ್ಲೆನಯ್ಯ ಯದುಪತಿ. ಪರಮಾತ್ಮ, ಸಕಲ ಬಂಧು ಬಾಂಧವರನ್ನು ಯುದ್ಧವೆಂಬ ಎಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಭೂಮಾತೆಯ ಶಿರದಲ್ಲಿ ಎಪ್ಪಗಟ್ಟಿರುವ ರಕ್ತದ ಕಣಗಳನ್ನು ಅದಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ ನೀನೇ ಹೇಳು ಮುಕುಂದ. ನೀನೀಗ ನಮ್ಮ ಸಂಧಾನಿಯಾಗಿ ಆ ದುರ್ಯೋಧನ ಬಳಿಗೆ ಹೋಗಿ ಶಾಂತಿ ಸಂಧಾನವನ್ನು ಪ್ರಯತ್ನಿಸು ಮುಕುಂದ. ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರದಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧೆ ಇದು. ಧರ್ಮನಂದನ, ಪರಮಾತ್ಮ, ನಿನ್ನ ಮನದ ಅಭಿಪ್ರಾಯವೇನು ಧರ್ಮಸಮ್ಮತವಾದರೂ ಇದಕ್ಕೆ ನಿನ್ನ ಸಹೋದರರ ಅಭಿಮತ, ನಮ್ಮಗಳ ಅಭಿಮತವೇ ಕೃಷ್ಣ. ಮಂದಮತಿಯ ಕೌರವಗಳು ಸಂತಮಯ ಸಲ್ಲದೆ, ಮಂದಮತಿಯ ಕೌರವಗಳು ಸಂತಮಯ ಸಲ್ಲದೆ, ಸಂತ ಪಾಂಡು ಜನಕನ ವಂದಿಸಿದೆ ವೆಂದಗೆ, ಸಂತ ಪಾಂಡು ಜನಕನ ವಂದಿಸಿದೆ ವೆಂದಗೆ, ಮಂದಮತಿಯ ಕೌರವಗಳು
ಸಂಕಲ್ಪ ತೀರಿದ ಕಥೆಗಳು ಹೊಂದ ಮತಿಯ ಕೌರವರನ್ನು ಸಂಧಿ ನಮಗೆ ಸಲ್ಲದು ಸಂಘ ಪಾಂಡು ಜನಕನ ಹೊಂದಿಸಿ ಬೇಡುವೆ ನಿನಗೆ ಜನಕನ ಹೊಂದಿಸಿ ಬೇಡುವೆ ನಿನಗೆ ಅಂಗಮತಿಯ ಕೌರವರನ್ನು ಸಂಧಿ ನಮಗೆ ಸಲ್ಲದು ಸಂಧಿ ನಮಗೆ ಸಲ್ಲದು ಸಂಧಿ ನಮಗೆ ಸಲ್ಲದು. ನಮ್ಮಗಳ ಅಭಿಮತಕ್ಕೆ ಅಡ್ಡಲಾಗಿ ಅಗ್ರಜನ ಧರ್ಮದ ಗೊಟ್ಟು ಬೃಹದಾಕಾರವಾದ ಕೋಟೆಯಂತೆ ಭದ್ರವಾಗಿ ಬಳಸಿ ನಿಂತಿದೆ. ಅದನ್ನು ಭೇದಿಸಿ ಒಂದು ಕಾರಣವೆಂದರೆ ಬಾತ್ರೂವೆಂಬ ಪಾಶ ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಸುಡಬೇಕಿ ಎಡೆ ಜನ್ಮವನ್ನು. ಓ ಭೀಮಸೇನ, ನೀನು ಸಂಧಿಗೆ ಸಮ್ಮತಿಸಿದಂತೆಯೇ ಸರಿ. ಅರ್ಜುನ, ಹೌದು ಜನಾರ್ದನ, ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಳ್ಳುತ್ತಿರುವೆ. ಆದಿಯಿಂದಲೂ ಅಪಮಾನ ಅಪಜಯ ಅನಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಆದಷ್ಟು ಅವುಗಳನ್ನು ತೊಲಗಿಸಿ ಮುನ್ನುಗ್ಗೋಣವೆಂದರೆ ಅಗ್ರಜನ ಭ್ರಾತೃ ಎಂಬ ಮಾತಾರು ಪೆಟ್ಟು ನಮ್ಮನ್ನು ಮುಂಬರ ಬಿಡುತ್ತಿಲ್ಲ. ಧಿಕ್ಕಾರವಿರಲಿ ನಮ್ಮ ಎದೆ ಜನ್ಮಕ್ಕೆ. ಓಹೋ ಅರ್ಜುನ, ನೀನು ಸಂಧಿಗೆ ಸಮ್ಮತಿಸಿದಂತೆಯೇ ಸರಿ. ಪರಾಕ್ರಮಿಗಳಾದ ಭೀಮಾರ್ಜುನರೇ ಸಂಧಿಗೆ ಸಮ್ಮತಿಸಿರುವಾಗ ಮಹಾ ಮೇಧಾವಿಗಳಾದ ನಕುಲ ಸಹದೇವರು ಅಣ್ಣರ ಮಾತಿಗೆ ಎಂದಾದರೂ ಪ್ರತಿಯನ್ನಾಡುವರೇ? ತಂಗಿ ದೃಪದ ನರೇಂದ್ರ ನಂದಿನಿ, ಏಕಮ್ಮ ಕಿನ್ನಳಾಗಿ ನಿಂತಿರುವೆ. ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಧರ್ಮಸಮ್ಮತ ತಾನೇ? ಮಡದಿಗಾದ ಅಪಮಾನದ ಕಡೆ ಲವಲೇಶವೂ ಗಮನ ಕೊಡದೆ ಸದಾ ಸಂಧಿ ಸಂಧಾನಗಳನ್ನೇ ಪ್ರಸ್ತಾಪಿಸುತ್ತಿರುವ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ಧರ್ಮಸಮ್ಮತವೆಂದು ನ್ಯಾಯಸಮ್ಮತವೆಂದು ನಾನು ಹೇಗೆ ತಾನೇ ಹೇಳಲಿ? ಜನಾರ್ದನ
ಧರ್ಮವೆಂದು, ಕೈ ಹಿಡಿದ ಪತ್ನಿಯನ್ನು ಜೂಜಿನಲ್ಲಿ ಪಡವಾಗಿಟ್ಟು ಸೋತ ಧರ್ಮಪ್ರಭು ಧರ್ಮರಾಯ ಇವರು ನನ್ನ ಪತಿ. ಇವರ ಮಾತು ಲೋಕಸಮ್ಮತ ಹಾಗೂ ನ್ಯಾಯಸಮ್ಮತ. ಎಲ್ಲವೂ ನನ್ನ ದುರಾದೃಷ್ಟವೇ ಸರಿ. ಇನ್ನು ಬಂಡಿ ಬಂಡಿ ಕೂಳನ್ನು ತಿನ್ನುತ್ತಿದ್ದ ಆ ಬಂಡಮಕನನ್ನು ಕೊಲ್ಲಲು ಹೋಗಿ ಅದೇ ಬಂಡಿ ಕೂಳನ್ನು ತಾನು ತಿಂದು ಆ ಬಕನನ್ನು ಕೊಂದು ಮಹಾದೋರ್ಧಂಡ ಭೀಮಸೇನ ಇವರು ನನ್ನ ಪತಿ. ನಿಮಗೇಕೆ ಬೇಕು ಈ ಗದಾದಂಡ? ಇದನ್ನು ಬಿಸಿಟು ಕೈಗೆ ಸೌಟನ್ನು ಹಿಡಿದುಕೊಳ್ಳಿ. ಇನ್ನು ಪರಶಿವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಪಾರ್ಥ, ಪಲ್ಗುಡ, ಸವ್ಯಸಾಚಿ, ಶ್ವೇತವಾಹನ, ವಿಭತ್ಸು, ಧನಂಜಯ, ಕಿರೀಟಿ, ಗಾಂಧೀವಿ, ಮಧ್ಯಮ ಪಾಂಡವ ಎಂಬ ದಶನಾಮಧೇಯ ಅರ್ಜುನ ನಪುಂಸಕ ವೇಷವನ್ನು ಧರಿಸಿ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ಆ ಉತ್ತರಿಗೆ ತಕ್ಕಂತೆ ಎಂದು ನಾಟ್ಯವನ್ನು ಕಲಿಸಿದಾಗಲಿಂದಲೂ ಈ ಕಿರೀಟಿಯ ಪರಾಕ್ರಮವು ಅದೆಲ್ಲಿ ಅಡಿಗೆ ಹೋಯಿತು. ನಿಮಗೇಕೆ ಬೇಕು ಗಾಂಡೀವ? ಇದನ್ನು ಬಿಸಿಟು ಕೈಗೆ ಬಳೆಗಳನ್ನು ತೊಟ್ಟಿಕೊಳ್ಳಿ. ಅಣ್ಣ ಅಣ್ಣ, ಇವರಾರು ನನ್ನ ಪತಿಗಳಲ್ಲಣ್ಣ, ನನ್ನ ಭಾಗದ ಮೃತ್ಯು ಸ್ವರೂಪರು. ನನಗಪ್ಪಣೆಯನ್ನು ಕೊಡೋಣ. ನಾನೇ ರಣಮಾರಿಯಾಗಿ ರಣರಂಗವನ್ನು ಪ್ರವೇಶಿಸಿ ನನ್ನ ಶತ್ರುಗಳನ್ನು ಸಂಹಾರ ಮಾಡಿ ನನ್ನ ಮುಚ್ಚಿದ ಮುಡಿಯನ್ನು ಕಟ್ಟಿಕೊಂಡು ನನ್ನ ಶಪಥವನ್ನು ನಾನೇ ನೆರವೇರಿಸಿಕೊಳ್ಳುತ್ತೇನೆ. ಇಲ್ಲವೇ ಅಗ್ನಿಪುತ್ರಿಯಾಗಿ ಜನಿಸಿದ ನಾನು ಅಗ್ನಿಯಲ್ಲಿ ಬಿದ್ದು ಪ್ರಾಣ ತ್ಯಾಗ ಮಾಡುವುದಿಲ್ಲ. ಈಗ ಚೆನ್ನಾಯಿತು. ಸಹಜರೈವರ ಅಭಿಪ್ರಾಯವೇ ಒಂದು, ಈ ನನ್ನ ತಂಗಿಯ ಅಭಿಪ್ರಾಯವೇ ಒಂದು ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ ಕೃಷ್ಣ? ಅದಕ್ಕೆ ನೀನೇನು ಮಾಡಿಯೇ? ಏಕೆ ಈಕೆ ಅಭಿಪ್ರಾಯ ಈಗಾಯ್ತಲ್ಲ ಎಂದು ಹೇಳಿದನಷ್ಟೇ. ಅವಳು ಹೇಳಿರುವುದನ್ನು ಕೇಳಿವರೆಲ್ಲ ಬೇಡ. ಏಕೆ ನೀನು ಕೇಳಲಿಲ್ಲವೇ? ಅದರಿಂದಾಗುವ ಪ್ರಯೋಜನವೇನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದೂ ತಿಳಿಯದೆಯ. ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಆಲಿಸುವುದು ಪತಿಯಾದ ನಿನ್ನ ಕರ್ತವ್ಯವಲ್ಲವೇ? ಏಕೆ ಇನ್ನುಳಿದ 4 ಆಕೆಯ ಪತಿಗಳಲ್ಲವೇನು? ಅವರೇ ಅದನ್ನು ಬಗೆಹರಿಸಲಿ. ಅದಕ್ಕೂ ಈ ಪ್ರಚಂಡ ಭೀಮನಿಗೂ ಯಾವ ಸಂಬಂಧವಿಲ್ಲ. ಸಂಬಂಧವಿಲ್ಲ? ಅಬ್ಬ, ಸಂಬಂಧವಿಲ್ಲದೆ ಅಂದು ಕುರುಸಭೆಯಲ್ಲಿ ಬಂಡ ದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತದಿ ಮಡದಿ ಪಾಂಚಾಲಿಯ ಬಿರುಮುಡಿಯ ಕಟ್ಟಿಸುವೆ ನೆನುತೋ ಗನಗದ ದಂಡದಿಂದ ದುರ್ಯೋಧನನ ತೊಡೆಯ ಪುಡಿಗುಟ್ಟುವೆನೆನುತಂ ನುಡಿದೆಯೋ ಗಂಡುಗಲಿ ನೀನಂದು ಡಂಬದ ನುಡಿಗಳ ನುಡಿದು ಭಾವ ಮರೆತೆಯೋ ಮರೆತು ನಿದ್ರೆಯೋಳಿಕೆಯೋ ಹಿಡಿಂಬ ಮನೋಹರ ಬರುರಿಗಳು ಕಣ್ಣೀರ ಕರೆಯದಿರವಲ್ಲವೇ? ಮುಗಿಸಿಕೊಳ್ಳೆ ಬಲುಶು ಹೃದಯ ಕುಲ ಹೇಗಳನ್ನು ಮುಗಿಸಿಕೊಳ್ಳೆ ರಣದ ಮುಗಿಸಿಕೊಳ್ಳೆ. ಪಾಂಡವರ ರಸಿಗೆ ಕುರುಬನ್ನು ಮುಟ್ಟಿದ ಕೌರವರ ಗುಂಡಿಗೆ ಸೇರೆ ಕೃಷ್ಣ. ಪಾಂಡವರ ರಸಿಗೆ ಕುರುಬನ್ನು ಮುಟ್ಟಿದ ಚಂಡ ಕೌರವರ ಗುಂಡಿಗೆ ಸೇರಿ ಕಂಡ ಎಲುಬುಗಳ ತುಂಡರಿಸಿ
ಕಣ್ಣಲ್ಲಿ ಶಾಸ್ತ್ರಾನುಮಡಿ ಕಂಬರಿಗಳನ್ನು ತರಿಸಬೇಕು. ಕಾಲನೇ ಕೌರವನಿಗೆ ಬೆಂಬಲವಾಗಿ ನಿಲ್ಲಲಿ. ಕಾಳಕಿ ಕುರು ಸಮರ್ಥವ ಸೆಳೆದು ತರುವೆನು. ಆ ದುರ್ಯೋಧನ ದುಶ್ಯಾಸನೆಂಬ ಕ್ರಿಮಿ ಕೀಟಗಳನ್ನು ಬಗೆದು ದುಶ್ಯಾಸನ ಒಡಲ ಪೊಡಿಗುಟ್ಟಿ ಪಾತಕ್ಕೆ ದುರ್ಯೋಧನನ ಹೊಡೆಯ. ದ್ರುಪದ ಸುತೆ ಕಟ್ಟಿಸುವೆ ನೀ ಬಿರುಮುಡಿಯ. ನರಕ ಮರ್ಧರ ಕೇಳನ್ನಭಿಮತವ ಕಾಡ ಗುಡಿಗೆ ಹೊರಗಿ ಚಂದ್ರನಿಗೆ ಭೂಮಿಗಳಿಗೆ ನದಿಗೆ ಸಂತ ಸಾಗರದ ಪುರಂದರಿಯಲೇ ಕಾಡ ಗುಡಿಗೆ ಹೊರಗಿ ಚಂದ್ರನಿಗೆ ಭೂಮಿಗಳಿಗೆ ನದಿಗೆ ಸಂತ ಸಾಗರದ ಪುರಂದರಿಯಲೇ ಗುರುವರ ಶಿರವಾತರಿಯನ್ನು ಬಿಡದ ಗುರುವರ ಶಿರವಾತರಿಯನ್ನು ಬಿಡದ ಬೆಳಗಿ ತಂತದಲ್ಲಿ ಬಳಗಿದ ವಿಜಯವ ಬೆಳಗಿ ತಂತದಲ್ಲಿ ಬಳಗಿದ ವಿಜಯವ ಕುರುಕುಲವ ಕಡಿದಿವೆ. ದಂತದಲ್ಲಿ ಮಲಗಿದ್ದ ವಿಜಯವ ಕುರುಕುಲವ ಕಡಿದಿವೆ. ದುರುಳ ಕೌರವರ ಪರಿಪರಿವಿದರೆ ಹೌದು ದುರುಳ ಕೌರವರ ಪರಿಪರಿವಿದರೆ ನೋಡ ಗುಡುಗಿ ಗುಡುಗಿ ಚಂದ್ರನಿಗೆ ನದಿಗೆ ಸಪ್ತ ಸಾಗರ ಹೊತ್ತಿಗೆಲೆ. ಪರಮಾತ್ಮ ದಯಮಾಡಿ ಈ ಸಂಧಿಯನ್ನು ನಿರಾಕರಿಸಿಬಿಡಿ. ಹೌದು ಜನಾರ್ದನ, ವಿಷಸರ್ಪಕ್ಕೆ ಹಾಲು ಕುಡಿಸಿ ಕನಿಕರಿಸಿದರೆ ಅದರ ವಿಷವು ಅಮೃತವಾದಿತೆ. ಮರೆತಿರೇಕೆ? ಹಿಂದೆ ನಮಗೆ ನಾನಾ ವಿಧವಾದ ಕಷ್ಟ ಕ್ಲೇಶಗಳನ್ನುಂಟು ಮಾಡಿದ ಆ ಪಾಷಾಂಡಿಗಳೊಡನೆ ನಮಗೆ ಸಂಧಿಯೇ. ಪಾಲಾಕ್ಷಣಂ ನೆಚ್ಚಿಸಿ ಪಡೆದೆನೆ ಪಾಶು ಪದಾರ್ಥಗಳು. ಪಾಲಾಕ್ಷಣಂ ನೆಚ್ಚಿಸಿ ಪಡೆದೆನೆ ಪಾಶು ಪದಾರ್ಥಗಳು. ವಿಧ ವಿಧತ್ರ ಪ್ರಯೋಗದಿ ಗಳಿಸಿದೆನ ವಿಜಯನೆಂಬ ಪೆಸರು. ಹರಿಗಳಂ ಹತಗೈಯಲ್ ಅಮಿದೋ ಸಾಹದಿಂದಿರ ಹರಿಗಳಂ ಹತಗೈಯಲ್ ಅಮಿದೋ ಸಾಹದಿಂದಿರ ಅನುಜರ ಈ ಪರಿನೋಯಿಪುದು ಪರರ ಧರ್ಮ ಜಗೆ. ಕೃಷ್ಣ ಕೃಷ್ಣ, ಮುಖ್ಯವಾಗಿ ಪಾಂಡವರ ಕೀರ್ತಿ ಪ್ರದರ್ಶನೆಯು ಆ ಚಂದಾರ್ಥಕವಾಗಿ ಬೆಳಗಬೇಕಾದ್ರೆ ನಾವು ಈ ಸಂಧಿಯನ್ನು ನಿರಾಕರಿಸಲೇಬೇಕು. ಯುದ್ಧವು ನಡೆದೇ ತೀರಲಿ. ವಾಸುದೇವ, ದಯಮಾಡಿ ಈ ಸಂಧಿಯನ್ನು ನಿರಾಕರಿಸಿ ಬಿಡು. ಧರ್ಮನಂದನ, ಪರಮಾತ್ಮ, ನಿನ್ನ ಸಹೋದರರು ಭಾತೃ ಎಂಬ ಮಮಕಾರದಿಂದ ಅಂತರಂಗದಲ್ಲಿ ಸುಮ್ಮನಿದ್ದರೆ ವಿನಃ ಬಹಿರಂಗದಲ್ಲಿ ಸೇಡಿನ ಜ್ವಾಲೆ ದಗದಗನೆ ಹತ್ತಿ ಉರಿಯಲಾರಂಭಿಸಿರುವುದು. ಅದನ್ನು ದಮನ ಮಾಡುವ ಶಕ್ತಿ ಇಲ್ಲದೆ ಈ ರೀತಿ ತವಕ ಪಡುತ್ತಿರುವರು. ಇಂತಹ ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ಪರಮಾತ್ಮ, ಕೇಶವನಿನ್ನ ಆಶೀರ್ವಾದದ ಮಹಿಮೆ ಜಂತಲ್ಲವೇ ಜಗ ವಿಭೂತು. ಅನುದಿನ ನಿನ್ನನು ಕೃಷ್ಣ ಶ್ರೀಹರಿ ಪರಮಾತ್ಮ. ಅನುದಿನ ನಿನ್ನನ್ನು ಸ್ಮರಿಸುವನ
ಕಷ್ಟಪಡುತ್ತಿರುವ ಈ ದೀನರ ಕಸದಂತೆ ಕಡೆಗಣಿಸಿದ ಕೌರವ. ಕಡು ಕಷ್ಟಪಡುತ್ತಿರುವ ಈ ದೀನರ ಕಸದಂತೆ ಕಡೆಗಣಿಸಿದ ಕೌರವ. ವನವಾಸದೊಳು ಕೃಷ್ಣ ಶ್ರೀಹರಿ ಪರಮಾತ್ಮ. ವನವಾಸದೊಳು ಬಳಲಿಗ ನಮ್ಮನು ಪರಮಾತ್ಮ. ವನವಾಸದೊಳು ಬಳಲಿಗ ನಮ್ಮನು ನರಳಿಸಿದರು ಹಾ ಕೌರವರು. ನರಳಿಸಿದರು ಹಾ ಕೌರವರು. ಅನುಜರೊಳು ಅನ್ಯಾಯ ಸರಿಯೇನು ನುಡಿಯೇ. ಅನುಜರೊಳು ಅನ್ಯಾಯ ಸರಿಯೇನು ನುಡಿಯೇ. ಆದರಿಸಿ ತೊರೆಯು ದೀನರ ನುಡಿಯೇ. ಆದರಿಸಿ ತೊರೆಯು ದೀನರ ನುಡಿಯೇ. ಕೃಷ್ಣ ಶ್ರೀಹರಿ ಪರಮಾತ್ಮ, ನನ್ನ ಬುದ್ಧಿಗೆ ಮಂಕು ಕವಿದಂತಾಗಿದೆ. ನನ್ನ ಸಮಸ್ತ ವಿಚಾರವೆಲ್ಲವನ್ನು ಹರಿತ ಪ್ರಭು ನೀನು. ಮುಂದೆ ನಿನ್ನ ಚಿತ್ತವಿದ್ದಂತೆ ಮಾಡು ಮುಕುಂದ, ನಿನ್ನ ಚಿತ್ತವಿದ್ದಂತೆ ಮಾಡು ಪರಮಾತ್ಮ. ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಜ್ವಾಲೆ ಆರಲೇಬೇಕು. ತಂಗಿ ದೃಪದ ನರೇಂದ್ರ ನಂದಿನಿಯ ಕಣ್ಣೀರಿನ ಕಾಲುವೆ ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿಯೇ ನಾಳಿನ ಕುರಿಸಬೇಕು. ಆಗಲಿ ಪರಮಾತ್ಮ, ಆಗಲಿ. ಅಣ್ಣ, ಸಹೋದರಿ, ಇದೇನಣ್ಣ ನನ್ನ ಪತಿ ಅಪೇಕ್ಷೆಯಂತೆ ಸಂಧಿ ಮಾಡಿಕೊಂಡು ಬರಲು ಹೊರಟಿವೆಯಲ್ಲ, ಇದು ನಿನಗೆ ನ್ಯಾಯವೇ, ಧರ್ಮವೇ? ಈ ನನ್ನ ಬೆಚ್ಚಿದ ಮುಡಿಯನ್ನು ಕಟ್ಟಿಸುವ ಭಾರವು ನಿನ್ನದಲ್ಲವೇ ದಿಲ್ವಾ? ಸಂತಪಿಸುವೆಗೆ ಸೋದರಿ ಚಿಂತೆಯಂತಿಗುವೆ ಸಂತೈಸಲು ನಾನಿರೆ. ಸಂತಪಿಸುವೆಗೆ ಸೋದರಿ ಚಿಂತೆಯಂತಿಗುವೆ ಸಂತೈಸಲು ನಾನಿರೆ. ಸಂತಪಿಸುವೆಗೆ ಸೋದರಿ ಚಿಂತೆಯಂತಿಗುವೆ. ಸಹೋದರಿ, ರಾಜಸಭೆಯಲ್ಲಿ ಉರುಳಲು ಶಾಸನ. ಗುರು ರಾಜಸಭೆಯಲ್ಲಿ ಉರುಳಲು ಶಾಸನ. ವೀರೆಯ ಸೆಳೆಯೇ ಹೊರಗಿಡಲಾಸನ. ವೀರೆಯ ಸೆಳೆಯೇ ಹೊರಗಿಡಲಾಸನ. ಹೊರೆಯೋ ಕೃಷ್ಣ 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 ಎಂದು ಕೊರೆಯೋ ಕೃಷ್ಣ 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 ಎಂದು ಕೊರೆಯೋ ಕೃಷ್ಣ ಎಂದು ಮೊರೆಯಿಡಲಾಕ್ಷಣ. ಕೊರೆಯೋ ಕೃಷ್ಣ ಎಂದು ಮೊರೆಯಿಡಲಾಕ್ಷಣ. ವರದನಾಗಿ ನಿನ್ನ ತಲುಕಲಿಲ್ಲವೇ ತಂಗಿ. ವರದನಾಗಿ ನಿನ್ನ ಸಲುಕಲಿಲ್ಲವೇ ತಂಗಿ. ಸಂತಪಿಸುವೆಗೆ ಸೋದರಿ ಚಿಂತೆಯಂತಿಹುದೇ ಸಂತೈಸಲು ನಾನಿರೆ. ಸಂತಪಿಸುವೆಗೆ ಸೋದರಿ ಚಿಂತೆಯಂತಿಹುದೇ. ತಂಗಿ, ನೀನು ಚಿಂತಿಸಬೇಡ. ಸರ್ವ ಪ್ರಕಾರಗಳಿಂದಲೂ ಆ ದುರ್ಯೋಧನನ ಆಸ್ಥಾನಕ್ಕೆ ತೆರಳಿ ಆತನ ಕೋಪವನ್ನು ಕೆರಳಿಸಿ ಯುದ್ಧಕ್ಕೆ ತಕ್ಕ ಮಾರ್ಗವನ್ನೇ ಕಲ್ಪಿಸಿಕೊಂಡು ಬರುವೆನು. ನಿನ್ನ ಪತಿಗಳಾದ ಭೀಮಾರ್ಜುನರನ್ನು
ಕೆರಳಿಸುವ ಭಾರ ನಿನ್ನದು ಸಹೋದರಿ. ಆಗಬಹುದು ಪರಮಾತ್ಮ. ಸೌಬಲರಾಜ ಶಕುನಿ, ಶಕುನಿ, ನಿನ್ನ ಶತ ಸಹೋದರರನ್ನು ಕರುಣೆ ಇಲ್ಲದೆ ಕೊಂದ ದುರ್ಯೋಧನ ವಂಶವನ್ನು ನಿರ್ವಂಶ ಮಾಡುವುದಾಗಿ ಪ್ರತಿಜ್ಞೆ ಮಾಡಿದೆಯಲ್ಲವೇ? ಏನಾಯಿತು ಆ ನಿನ್ನ ಶಪಥ? ಏನಾಯಿತು ಆ ನಿನ್ನ ಪ್ರತಿಜ್ಞೆ? ಹೇಳು ಶಕುನಿ, ಹೇಳು, ಎದ್ದೇಳು! ಇದೇ ರುದ್ರಭೂಮಿ, ಗತ ಜೀವಿಗಳ ಸ್ವತಂತ್ರ ಭೂಮಿ. ನನ್ನ ಸದೆಯರ ಸತ್ತ ದೇಹಗಳನ್ನು ಮೂತಿಟ್ಟ ಪವಿತ್ರವಾದ ಭೂಮಿ. ಇಂದು ಅಪೂರ್ವ ಕಾಣಿಕೆಯಾಗಿ ಸಲ್ಲಿಸುವ ಈ ಪುಷ್ಪಾಂಜಲಿಯನ್ನು ಸ್ವೀಕರಿಸಿ ನನ್ನನ್ನು ಆಶೀರ್ವದಿಸಿ. ಸಹೋದರರೇ, ಶಕುನಿ, ನಾನು ಮೊದಲೇ ಹೇಳಲಿಲ್ಲವೇ? ಏನಾಯ್ತು ಆ ನಿನ್ನ ಪ್ರತಿಜ್ಞೆ? ಏನಾಯ್ತು ಆ ನಿನ್ನ ಪ್ರತಿಜ್ಞೆ? ಹೇಳು ಶಕುನಿ, ಹೇಳು, ಎದ್ದೇಳು! ಈ ದುರ್ಬಲ ರೋಜ ಸಕ್ಕುನಿಯ ಆಶ್ವಾಸನೆ ಅಲೆಗಲಿತಿರುವ ಕದಮ ಮರಳುಗಳೇ, ಏಕೆ ಏಕೆ ಹಣಕದ ಕೇಕೆ? ಕುಹಕ ಕಂಠಗಳ ಮಾತಂಡ ಧ್ವನಿ, ದಿಕ್ತಿಕಂಠಗಳೇ ಹಬ್ಬರಿಸಿ ಬಬ್ಬರಿಯುವಂತಹ ಹಲ್ಲೆ ಹಲ್ಲೆಗಳ ಅರ್ಥನಾದ ಈ ಸೋಲರಾಜಕುನಿಗೆ ಧಿಕ್ಕಾರ. ಈ ಸೋಲರಾಜಕುನಿನು ದುರ್ಯೋಧನ ತುತ್ತಿಗಳಿಯುವ ಪ್ರಾಣಿ ಎಂದು ಭಾವಿಸಿದೆಯೇನೋ? ಪ್ರಾಣಿ ಎಂದು ಭಾವಿಸಿದೆಯಾ? ಈ ಸೋಲರಾಜಕುನಿಯನ್ನು ತುಂಡು ತುಂಡಾಗಿ ಕತ್ತರಿಸಿದ ನರನಾಡಿಗಳಲ್ಲಿ ತುಂಬಿ ತುಂಬಿ ತುಳುಕಾಡುತ್ತಿದೆ ಸೇಡಿನ ಜ್ವಾಲೆ. ಹಳೆ ಹಳೆಯದಾಗಿ ಆರಂಭಿಸುತ್ತದೆ ಸೇಡಿನ ದಾವಾಗ್ನಿ. ಏನಿ ಕುಕ್ಷಿ ಬಗೆವ ಕುಹಕ ಕಂಠದ ಕರ್ಕಸ ಕೇಕೆ? ಏನಿ ಪ್ರಯೋಗ್ನ ಜೋಲಿಯನ್ನ ಪ್ರಚೋದನೆಗೈತಿರುವ ಪ್ರಚಂಡ ಮೋರು ಬಳಿಯ ತಾಂಡವ. ಕಂಡ ಭರತ ಕಂಡಕ್ಕೆ ಕುಹಕ ಕುಕ್ಷಿ ಕಥೆಯನ್ನು ಬರೆಯುವ ಮಹಾಪ್ರವೀಣ, ಮಾತ್ಸರ್ಯದ ಮಹಾ ನಿಪುಣ ಈ ಸೋಬಲ ರಾಜ ಸಕ್ಕುನಿ ಬರಲಿ ನಿಮ್ಮೆಲ್ಲರ ಸರಸ ಸಲ್ಲಾಪ. ಓ ನನ್ನ ಗಾಂಧಾರಿ ವಂಶನಾಶಕ್ಕೆ ಕಾರಣಕರ್ತರಾದ ದುರ್ಮಾರ್ಥ, ದುರ್ಜಾತ, ದುರುಳ ದುರ್ಯೋಧನೆ ಕೇಳು. ಅಂದು ನಿರಪರಾಧಿಗಳು, ಅಂದು ನಿರಪರಾಧಿಗಳು ಗಾಂಧಾರಿ ವಂಶೋಧರಕರಾದ ನನ್ನನ್ನು, ನನ್ನ ಜನ್ಮದಾತರನ್ನು ಈ ಘೋರವಾದ ಕತ್ತಲೆಯ ಕಾಳಾಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಹಿಂಸೆಯನ್ನು ಸೋಸಿಕೊಂಡರೆ ಅಬ್ಬ ನನ್ನ ಗುಂಡಿಗೆ ನಡುಗುತ್ತಿರುವುದು
ನನ್ನ ಕೈ ಕಾಲುಗಳೆಲ್ಲವೂ ಕಂಪಿಸುತ್ತಿರುವ ನನ್ನ ರಕ್ತವೇ ಕುದಿಯುತ್ತಿರುವುದು ಸುಯೋಧನ, ನನ್ನ ರಕ್ತವೇ ಕುದಿಯುತ್ತಿರುವುದು. ನನ್ನ ಹಾದ ಸಹೋದರರಿಗೆ ದಿನಕ್ಕೆ ಒಂದು ಇಡೀ ಅನ್ನ, ಒಂದು ಒಳೆಲೆ ನೀರನ್ನು ನೀಡುತ್ತಿದೆ. ಆ ಒಂದು ಇಡೀ ಅನ್ನವನ್ನು, ಆ ಒಂದು ಹೊಳೆಲೆ ನೀರನ್ನು ಆ ನನ್ನ ಹದಭಾಗಿದ್ದು ಹೋದರು ನಿನ್ನ ಮೇಲಿನ ಛಲ ತಿರಿಸಲೆಂದೇ ತಾವೆಲ್ಲರೂ ಉಪವಾಸ ಮಾಡಿ ಒಬ್ಬೊಬ್ಬರಾಗಿ ಹತರಾದರು ಸುಯೋಧನ, ಒಬ್ಬೊಬ್ಬರಾಗಿ ಸತ್ತು ಹೋದರು. ಈ ದಾರುಣ ದೃಶ್ಯವು ನನ್ನ ಸ್ಮೃತಿ ಸ್ಫಟದಿಂದ ಉಳಿಯದೆ ಉಳಿದ ನಿರಂತರ ಬಡಬಾಗ್ನೆ ಜ್ವಾಲೆಯಲ್ಲಿ ಬೆಂದು ಕೃಶವಾಗಿದ್ದೇನೆ. ಈ ನನ್ನ ದೇಹವನ್ನು ಹಣುವಾಗಿ ತುಂಡರಿಸಿದರು. ಪ್ರತಿಕಾರಕ್ಕೆ ಪ್ರತಿಕಾರ, ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ. ಎಂಬ ದಗದಗ 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 ನೆತ್ತಿದೆ ದೇಶಜ್ವಾಲೆ ದಹಿಸುತ್ತಿದೆ ಲೋಕಕರಾಳೆ. ದಗದಗ 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 ನೆತ್ತಿದೆ ದೇಶಜ್ವಾಲೆ ದಹಿಸುತ್ತಿದೆ ಲೋಕಕರಾಳೆ. ಅಡಡಿದ ದಾಹವು ಎಲ್ಲೆಲ್ಲೋ ಉಳಿಯುವುದಂತೂ ಕುರು ವಂಶಜರು. ಅಡಡಿದ ದಾಹವು ಎಲ್ಲೆಲ್ಲೂ ಉಳಿಯುವುದಂತೂ ಕುರು ವಂಶಜರು. ದಗದಗ 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 ನೆತ್ತಿದೆ ದೇಶಜ್ವಾಲೆ ದಹಿಸುತ್ತಿದೆ ಲೋಕಕರಾಳೆ. ಸೋಲಿಸಿ ನಮ್ಮನ್ನು ಕುರುಪತಿ ತಂದನು ಹಸಿನಾವತಿಯೊಳು ಸೆರೆಯೊಳಗಿಟ್ಟನ. ಸೋಲಿಸಿ ನಮ್ಮನ್ನು ಕುರುಪತಿ ತಂದನು ಹಸಿನಾವತಿಯೊಳು ಸೆರೆಯೊಳಗಿಟ್ಟನ. ಅಣ್ಣ ತಮ್ಮಂದಿರು ನೂರರು ನಾವು, ಅಣ್ಣ ತಮ್ಮಂದಿರು ನೂರರು ನಾವು, ನಮಗೆ ದೊರೆಯುವುದು ಸೆರೆಮನೆ ಸಾವು. ದಗದಗ 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 ನೆತ್ತಿದೆ ದೇಶಜ್ವಾಲೆ ದಹಿಸುತ್ತಿದೆ ಲೋಕಕರಾಳೆ. ನೂರರೊಬ್ಬನೇ ಉಳಿದಿರನೀಗ ತೀರಿಸಬಹುದು ಜನ ಸಾಲವ ಬೇಗ. ನೂರರೊಬ್ಬನೇ ಉಳಿದಿರನೀಗ ತೀರಿಸಲು ಜನ ಸಾಲವ ಬೇಗ. ಎಮ್ಮರವಾಗಿದೆ ಎಣ್ಣೆಯ ಸೇಡು ಸೇಡು ಸೇಡು, ಎಮ್ಮರವಾಗಿದೆ ಎಣ್ಣೆಯ ಸೇಡು, ಮಸಾನವೆಂದು ಕೋರುವ ನಾಡು. ಎಮ್ಮರವಾಗಿದೆ ಎಣ್ಣೆಯ ಸೇಡು, ಮಸಾನವೆಂದು ಕೋರುವ ನಾಡು. ದಗದಗ 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 ನೆತ್ತಿದೆ ದೇಶಜ್ವಾಲೆ ದಹಿಸುತ್ತಿದೆ ಲೋಕಕರಾಳೆ. ದಗದಗ ಎಂಬ ಮಾತ್ಸರ್ಯದ ಹೊರತಾಗಿ ಬೇರೆ ಇನ್ಯಾವ ಆಸೆ ಆಕಾಂಕ್ಷೆಗಳು ನನ್ನನ್ನು ಎದುರಿಸಲು ಅಸಾಧ್ಯ. ಕೋರವೇಶ್ವರ, ನನ್ನನ್ನು ಎದುರಿಸಲು ಅಸಾಧ್ಯ. ದುಷ್ಟ ದುರ್ವಿಧಿ ಹತಾಶದಿಂದ ದುರ್ಮಾರ್ಗನಾಗಿ ಮೆರೆಯುತ್ತಿರುವ ದುರ್ಯೋಧನೆ ಕೇಳು. ಗಾಂಧಾರಿ ವಂಶ ನಾಶಕ್ಕೆ ಕಾರಣಕರ್ತನಾದ ಕೌರವ ಪುಣ್ಯೇ ಕೇಳು. ಕರುಣೆ, ಈ ಸೋದರ ಮಾವನ ಜೊತೆ ಕರುಣೆ. ಸೋದರ ಮಾವನ ಹೃದಯವನ್ನು ಕೆಳಕಿ ಕಠೋರ ಹೃದಯವಾಗಿ ಮಾಡಿದ ಕುರುಕುಲದ ಕೀಟವೇ ಕೇಳು.
ಸುಯೋಧನ, ನಾನು ಸಹ ನಿನ್ನಂತೆಯೇ 99 ಮಂದಿ ತಮ್ಮಂದಿರೊಳಗೊಂಡು ಏಕ ಚಕ್ರಾಧಿಪತ್ಯವನ್ನೇ ಸ್ಥಾಪಿಸಿ ಸಮಸ್ತ ಸಾಮಂತ ರೋಜರುಗಳಿಂದ ಕಪ್ಪ ಕಾಣಿಕೆಗಳನ್ನು ಓಲೈಸಿಕೊಂಡು ರಾಜ್ಯಭಾರ ಮಾಡಬಹುದಾಗಿತ್ತು. ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿ ಗೊಬ್ಬರವಾಯಿತು ಸುಯೋಧನ, ಬರೀ ಗಾಳಿ ಗೊಬ್ಬರವಾಯಿತು. ಚಿಂತೆ ಇಲ್ಲ ಕೌರವೇಶ್ವರ, ಚಿಂತೆ ಇಲ್ಲ. ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವೇನು? ಮೀರಿ ಹೋದ ಕಾರ್ಯಕ್ಕೆ ಮರುಗಿದಾದರೂ ಫಲವೇನು? ಗತ ಸ್ಮರಣೆಯಿಂದ ಈ ನಿನ್ನ ಭವಿಷ್ಯವೇ ಹಲಸ್ಯವಾದಂತೆ ಇದುವರೆಗೂ ಸುಯೋಧನ ಕೌರವೇಶ್ವರ, ಇದುವರೆಗೂ ನಿನ್ನ ಹಿತೈಷಿಯಾಗಿ ನಿನ್ನೊಡನೆ ಸೇರಿಕೊಂಡು ಮುಳ್ಳನ್ನ ಮುಳ್ಳಿಂದಲೇ ತೆಗೆಯಬೇಕಾದರೆ ವಜ್ರವನ್ನು ವಜ್ರದಿಂದಲೇ ಬೆರೆಸಬೇಕು. ನಿನ್ನಂತಹ ಮೋಸಗಾರರನ್ನ ಸುಯೋಧನ, ಏ ಕೌರವೇಶ್ವರ, ನಿನ್ನಂತಹ ಮೋಸಗಾರರನ್ನ ಮೋಸದಿಂದಲೇ ನಾಶ ಅಂದು ನನ್ನ 99 ಮಂದಿ ತಮ್ಮಂದಿರು ನಾಶವಾದಂತೆ ಇಂದು 99 ತಮ್ಮಂದಿರು ಮುಂಡಗಳು ಎಂದು ರಕ್ತದ ಕೋಣೆಯಲ್ಲಿ ಕೊಚ್ಚಿಕೊಂಡು ಹೋಗುವೋ. ಶಕುನಿಗೆ ಅವತೆ ನೆಮ್ಮದಿ, ಅವತೆ ಸಂತೋಷ ನೆಮ್ಮದಿ, ನನ್ನ ಆನಂದ. ಅಣ್ಣ 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 ಅದೇ ನನ್ನ 99 ತಮ್ಮಂದಿರ ಕಾರಾಳ ಕೂಗು. ಅದೇ ನನ್ನ ತಮ್ಮಂದಿರ ಪ್ರತಿಶೋಧದ ಹಳು 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 ಹಳಬೇಡಿ ಹಳಬೇಡಿರಿ ನನ್ನ ಹರಭಾಗ್ಯ ಸಹೋದರರೇ, ಹಳಬೇಡಿರಿ. ದುರ್ಯೋಧನದಿಂದ ರುಂಡ ಮುಂಡಗಳಿಂದ ನಿಮ್ಮ ನರಕದಲ್ಲಿ ನಿರಾಂಜನವನ್ನು ಮಾಡಿಸುವೆನು. ನರಕದ ಭಯಂಕರ ಹಿಂಸೆಗಿಂತಲೂ ಈ ಕುರುಕ್ಷೇತ್ರದಲ್ಲಿ ಈ ಶಕುನಿ ನಿನಗಾಗುವ ಹಿಂಸೆಯು ಅತಿ ಭಯಂಕರವೆನಿಸುವುದು. ದುರ್ಯೋಧನ ತಾಯಿಯ ಕಣ್ಣೀರಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಲಂಕಿತನಾಗಿ ಪುತ್ರ ಶೋಕದಿಂದ ದಯಿಸುತ್ತ ನಿನಗಾಗಿ ಒಂದೇ ಒಂದು ನಿಟ್ಟುಸಿರು ಬಿಡದಂತೆ ಮಾಡಿ ನರಕದ ಮಾರ್ಗವನ್ನಿಸುತ್ತೇನೆ ಶಿವಧನ, ನರಕದ ಮಾರ್ಗವನ್ನಿಸುತ್ತೇನೆ. ಯಾರಿಗೆ ಮಾವ ನರಕದ ಮಾರ್ಗ? ಯಾರಿಗೆ? ನಿನಗೆ. ಆಗಲ್ಲಯ್ಯ, ಸಿಂಹ ಸ್ವಪ್ನದಂತಿರುವ ಆ ಕಡು ಪಾಂಡವರಿಗೆ ಎನ್ನುವಷ್ಟರಲ್ಲಿ ನಾನು ಮಾಡಿದ ಕಾರ್ಯವು ಹಿತ್ತವೇ ಶಕುನಿ? ಚಿಂತೆ ಏಕೆ ಗುರುರಾಜ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಹಾವ. ಹೇ ದುರ್ಯೋಧನನು ಅಸಹಾಯ ಶೂರನು, ತನ್ನೆರಡು ತೋಳ್ಗಳೊಂದ ಪಾಂಡವರ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲೆ. ಆದರೆ ಜ್ಞಾತಿ ಹಿಂಸೆ, ಸಯುತ ಕಲಹ ಇದು ಉಚಿತವೇ ಮಾವ? ಚಿಂತೆ ಏಕೆ ಗುರುರಾಜ? ಅಂದು ನಾನು ಧಾರಿಕೆಗೆ ಹೋದಾಗ ಯುದ್ಧವು ಅಧರ್ಮ ಎಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ನಾನು ಅದನ್ನು ನಿರಾಕರಿಸಿ ಬಿಟ್ಟೆ ಮಾವ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ, ಆತನ ಮಾತು ನಿನಗೆ ಪರಿಗ್ರಹವಲ್ಲ. ಅಣ್ಣ ನಾನು ನೋಡಿ ಬಂದೆ ಕೃಷ್ಣಗೈದ ಕಾರ್ಯವ, ಅಣ್ಣ ನಾನು ನೋಡಿ ಬಂದೆ ಕೃಷ್ಣಗೈದ ಕಾರ್ಯವ,
ಮಲ್ಲಗೈದ ಕಾರ್ಯವ ಅಗ್ರಜ ಸಹೋದರ ಕೃಷ್ಣನು ಹಸ್ತಿನಾವತಿಗೆ ಬಂದಿರೋನು. ನಾಳೆ ಪ್ರಾತಃ ಕಾಲ ನಮ್ಮ ರಾಜಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವಂತೆ ಅಗ್ರಜ. ಯಾರಿಗೆ ಶಾಂತಿ ಯಾರಿಗೆ ಸಂಧಾನ? ಏನು ಸಹೋದರ, ಕೃಷ್ಣನು ಅಸ್ತ್ರಾವತಿಗೆ ಬಂದಿರುವನೆ? ಹೌದು ಅಗ್ರಜ. ಬಹಳ ಸಂತೋಷ. ನಡೆ ಅತಿಥಿ ಸತ್ಕಾರಕ್ಕೆ ಸಿದ್ಧ ಆಗು. ಅಗ್ರಜ ಸಹೋದರ, ಆ ದರ್ಪಿತ ಗೋಪಾಲಕನು ನಮ್ಮ ಸತ್ಕಾರ ನಿರೀಕ್ಷಿಸುವುದಿಲ್ಲ. ಆಗಲೇ ನಮ್ಮ ರಾಜಪ್ರಸಾದ ದಾಟಿ ವಿದುರನ ಮುರುಕು ಜಪ್ಯನ್ನು ಆಶ್ರಯಿಸುವ ಅಗ್ರಜ. ಎಷ್ಟೊಂದವ ಹೇಳನ ಅಗ್ರಜ, ಎಷ್ಟೊಂದವ ಹೇಳನ. ಅವ ಹೇಳನವಲ್ಲ ಪ್ರಿಯ ಸಹೋದರ. ಯದುಪದಿಯು ಭಕ್ತ ಪರಾಧಿನನು. ವಿದುರನಂತಹ ಭಕ್ತರು ಆತನಿಗೆ ಮತ್ತಾರಿರುವರು. ಆತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ನೀನು ಚಿಂತಿಸಬೇಡ. ಎಡೆ ಸಹೋದರ, ಎಡೆ. ಅಣ್ಣ ಸಹೋದರ, ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಗುರುಕುಲವೇ ವಿನಾಶವಾಗುವ ಕಾಲವು ಬಂದಿದೆ ನಮಗೆ. ಗುರುಕುಲವೇ ವಿನಾಶವಾಗುವ ಕಾಲವು ಬಂದಿದೆ ನಮಗೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ನಲ್ಲೆಯರ ಆ ಬಲ್ಲನ ಮರ್ಮವನರಿಯದೆ ಈ ಪರಿದೊಳಗುವುದೇ. ನಲ್ಲೆಯರ ಆ ಬಲ್ಲನ ಮರ್ಮವನರಿಯದೆ ಈ ಪರಿದೊಳಗುವುದೇ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಏನೆಂದೇ ಅಗ್ರಜ? ಕೃಷ್ಣನಿಗೆ ಸತ್ಕಾರ. ಕುಲ 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 ಜಲವೆಂಬ ಗಾದೆ ಹಿಡಿದ ಪಂಥ. ಆ ಭಂಡ ಭೀಮನ ಗುಂಡಿಯನ್ನು ಸೀಳಿ ಬಿಸಿ ರಕ್ತ ಪಾನ ಮಾಡದ ಹೊರತು ಎಲ್ಲಿಯದು ನಿನ್ನ ಪ್ರೀತಿಯ ಸಹೋದರನಿಗೆ ಶಾಂತಿ. ಏನೆಂದೇ ಅಗ್ರಜ? ಕೃಷ್ಣನಿಗೆ ಸತ್ಕಾರ, ಕೃಷ್ಣನಿಗೆ ಸತ್ಕಾರವಂತೆ ಸತ್ಕಾರ. ನನಗೊಪ್ಪದು ನನಗೊಪ್ಪದು ನನಗೊಪ್ಪದು. ಸಹೋದರ, ಸಹೋದರ, ನೋಡಿದೀಯಾ ಮಾವ? ಮದ ಗಜಗಳು ಎಷ್ಟಿದ್ದರು ಈ ಮರಿಸಿಂಹಕ್ಕೆ ಸಾಟಿಯೇ. ಈ ನನ್ನ ಸಹೋದರನನ್ನು ಒಂದೊಂದು ಸಾರಿ ಸಮಾಧಾನ ಮಾಡಲು ನನಗುವುದು ಸಾಧ್ಯ ಎನಿಸುವುದಲ್ಲ. ಈಗ ಏನು ಮಾಡುವುದು ಮಾವ? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ ನಿರಾಕರಿಸುವುದೇ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಕೌರವೇಶ್ವರ. ಸುಯೋಧನ, ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಹಾಗಿದ್ದರೆ ರಾಜಾದಿರಾಜ ಹಸ್ತಿನಾಪುರಾಧೀಶ ಗಂಡು ರಾಯರ ಗಂಡ, ದುರ್ದಂಡ ಪ್ರಚಂಡ ಅಲ್ಲ ಸುಯೋಧನ. ಅಷ್ಟ ಐಶ್ವರ್ಯ ಸಂಪನ್ನನಾದ ಈ ನಿನ್ನ ವೈಭವವನ್ನು ತೃಣೀಕರಿಸಿ ಆ ಪುತ್ರನ ಮುರುಕು ಜೋಪಡಿಯಲ್ಲಿ ವಾಸವಾಗಿರುವ ಆ ದಟ್ಟ ದರ್ದಿನ ವಿದುರನ ಮನೆಗೆ ನೆಟ್ಟಗೆ ಹೋಗುತ್ತಿದ್ದಾನೆ. ಏಳು ಕೌರವೇಶ್ವರ, ಆ ವಿದುರನ ಮನೆಗೆ ನೆಟ್ಟಗೆ ಹೋಗುತ್ತಿದ್ದಾನೆ. ಸುಯೋಧನ, ಕೌರವೇಶ್ವರ, ಪ್ರಾರಂಭದಲ್ಲಿ ಸಹಿಸಲಾರದಂತಹ ಅಪಮಾನ ಅಲ್ಲ ಸುಯೋಧನ. ಭಕ್ತಿ ವೈರಗಳ ನೆಪದಿಂದ ವಂಚಿತನಾಗಿರುವ ನೀನೆ ಈ ಅಪಮಾನವನ್ನು ಹೇಗೆ ಸಹಿಸಿಕೊಂಡು ಹೇಳು ಕೌರವೇಶ್ವರ, ಹೇಗೆ ಸಹಿಸಿಕೊಂಡಿರುವೆ? ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷವೇಕೆ ಶಕುನಿ? ಕೃಷ್ಣನಲ್ಲಿ ನನಗೆ ದ್ವೇಷವೇ? ಅಯ್ಯೋ ಮರುಳೆ, ಕೃಷ್ಣನು ಕ್ಷತ್ರಿಯ ಜಾತಿಯ ಕಲಂಕ ಸ್ವರೂಪ. ಭರತ ವರ್ಷದಲ್ಲಿ ಕ್ಷತ್ರಿಯರನ್ನೇ ನಿರ್ಮೂಲನೆ ಮಾಡಲೆಂದೇ ಆತನು ಅವತರಿಸಿರುವನು. ಯಾರು ಅವನ ವೈರಾಗ್ಯ ಪ್ರಸನ್ನಕ್ಕೆ ಮರುಳಾಗಿ ಭಗವಂತ ನೀನು ಎಂದು ಪೂಜಿಸುವರೋ ಅಂತವರನ್ನೇ ಧ್ವಂಸ ಮಾಡುವುದು. ಕಂಸ, ಜರಾಸಂಧ, ಶಿಶುಪಾಲಾದಿಗಳು ನಿನಗೆಂತಹ ಮಿತ್ರರಾಗಿದ್ದರು ಕೌರವೇಶ್ವರ. ಅಂಥವರನ್ನು ಯಾವ ಕಾರಣದಲ್ಲಿ ಸಂಭರಿಸಿ ಕಂಸನನ್ನು ವಧಿಸಿ ಅರುಳು ಮುದುಕನಾದ ಉಗ್ರಸೇನನ್ನು
ನೆಪ ಮಾತ್ರಕ್ಕೆ ಸಿಂಹಾಸನ ಮೇಲೆ ಕುಳ್ಳಿರಿಸಿ ತನ್ನ ಸಹೋದರರನ್ನು ಸೂರಪಾನ ಪ್ರಮುಖನಾಗಿ ಮಾಡಿ ಆ ರಾಜಲಕ್ಷ್ಮಿಯನ್ನು ತಾನೇ ವಶಪಡಿಸಿಕೊಂಡ. ಇಂಥವದಲ್ಲಿ ಮನನೇ ಪರಮೇಶ್ವರನಿಗೆ ಇಂಥವದಲ್ಲಿ ಮನನೇ ಸಾಮ್ರಾಟ್. ಅಂದು ನನ್ನನ್ನು ದ್ವಾರಕೆಗೆ ಕಳಿಸಿದೆ ಬಾಬಾ. ಆ ನಂದ ಗೋಪಾಲಕನ ಮನೆಯ ಬಾಗಿಲು ನಿಂತು ಸಹಾಯವನ್ನು ಬೇಡುವುದು ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು. ಏನು ಮಾವ ಉದ್ದೇಶ? ಕಾಡದ ಸರ್ಪದ ವಿಷದ ಹಲ್ಲನ್ನು ಕಿತ್ತ ಬಳಿಕ ಅದರೊಡನೆ ಸಾಹಸ ಮಾಡಬಹುದಲ್ಲವೇ? ಹೌದೌದು ಹೌದೌದು. ಕೃಷ್ಣನಿಗಿಂತ ಅವನ ವಿಜಯೋನ್ಮತ್ತವಾದ ಯಾದವ ಸೈನ್ಯವೇ ನಿನಗೆ ಹೆಚ್ಚು ಅವಶ್ಯಕವಾಗಿತ್ತು. ಒಂದು ವೇಳೆ ಕೃಷ್ಣನು ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದರೆ ಅದನ್ನು ನೀನು ನಿರಾಕರಿಸಬೇಕಾಗಿತ್ತು. ಕೃಷ್ಣ, ಏ ಬಲ್ಲ ಕೃಷ್ಣ, ನೀನು ನನಗೆ ಬೇಡ, ನಿನ್ನ ವಿಜಯೋನ್ಮತ್ತವಾದ ಯಾದವ ಸೈನ್ಯವೇ ನಿನಗೆ ಬೇಕೆಂದು ನಿಸ್ಸಂಕೋಚವಾಗಿ ಹೇಳಬೇಕಾಗಿತ್ತು. ಆದರೆ ಆ ಅರ್ಜುನನು ನಿನ್ನ ಸಂಕಟದಿಂದ ಉದ್ಧಾರ ಮಾಡೇ ಬಿಟ್ಟನು. ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ ಪಾಪ ಬಡ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ. ಪಾಪ ಪುಣ್ಯ ಇದೆಲ್ಲವನ್ನು ನೀನು ಎಲ್ಲಿಂದ ಕಲಿತೆ ಸಿಗೋದ? ನೀನು ಇದೆಲ್ಲವನ್ನು ಎಲ್ಲಿಂದ ಕಲಿತೆ? ಪಾಂಡವರು ಕೃಷ್ಣನಿಂದ ಬೇರೆ ಮಾಡಲಾಗದು. ಅದೇಕೆ ಮಾವ? ಅವರೆಲ್ಲರೂ ಕೃಷ್ಣನ ಆಜ್ಞಾಧಾರ ಪ್ರಕರಣ ಇರಬಹುದು. ಕೃಷ್ಣನ ಸಂಧಾನಕ್ಕೆ ಸಂಬಂಧಿಸಿ ಪಾಂಡವರಿಗೆ ಏನಾದರೂ ಆಸೆಯನ್ನು ಕೊಟ್ಟಿದ್ದೇ ಹೋದರೆ ನಿನ್ನ ವಿನಾಶಕ್ಕೆ ನೀರೇ ಕಾರಣಾಗುವೆ. ಆಗಲ್ಲ, ಪಾಂಡವರು ಪಗಡೆಯಾಟದಲ್ಲಿ ಸೋತಾಗಲೇ ಅವರ ರಾಜ್ಯದ ಮಿಲಿದಕ್ಕೂ ನಷ್ಟವಾಯಿತು. ಪುನಃ ಅವರದನ್ನು ಹೊಂದುವುದೆಂದರೆ ಏನು, ಹೊಂದುವುದಾದರೂ ಏನು? ಕ್ಷತ್ರಿಯ ವೀರರಿಂದ ಅನುಭಕ್ತಲಾದ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ತನ್ನ ವೀಕ್ಷಕರ ಯಾಚನಾಗಿರುವುದು ನಿಮಗೆ ಉಚಿತವಲ್ಲ. ಪಾಂಡವರಿಗೆ ಒಂದು ವೇಳೆ ರಾಜ್ಯ ಬೇಕಾದರೆ ಈ ರಣರಂಗದಲ್ಲಿ ಸೆಣಸಿ ಆ ವಿಜಯಲಕ್ಷ್ಮಿಯನ್ನು ಬೇಡಿಯಲ್ಲಿ. ಅದನ್ನು ಬಿಟ್ಟು ಮೇಲಿನ ಮೇಲೆ ಈ ದೇಹಿ ಎಂದು ಸರಿಯಾಗಿ ಹೇಳಿದೆ ಸೋಮನ ರಾಜ. ಯುದ್ಧದ ಹೊರತಾಗಿ ಪಾಂಡವರಿಗೆ ಒಂದು ಸೂಜಿಯಷ್ಟು ಜಾಗವನ್ನು ಕೊಡುವುದಿಲ್ಲ. ಮಾವ, ಅಷ್ಟು ಮಾತ್ರವಲ್ಲ ಸುಯೋಧನ, ಸಂಧಿ ಎಂದು ಸಂಧಿಯ ನೆಪದಿಂದ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಲ್ಲ ಕಳ್ಳ ಕೃಷ್ಣ. ಆ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು. ಸುಯೋಧನ, ನನ್ನ ಎರಡು ಕಣ್ಣುಗಳಿಂದ ಅದು ನೋಡಲೇಬೇಕು. ಆ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು ಕೌರವೇಶ್ವರ. ಏನು ಮಾವ ನಿನ್ನ ಸಲಹೆ? ಈಗ ಸಭೆಯ ವೇಳೆ ಆಯ್ತು, ನೀನು ನಡೆ. ನಿನ್ನ ಸಲಹೆ ಹೊರತಾಗಿ ಈ ದುರ್ಯೋಧನನು ಯಾವ ಕಾರ್ಯವನ್ನು ಮಾಡುವುದಿಲ್ಲ. ನಿನ್ನೊಡನಾಡಿಯಾಗಿ ನನ್ನ ಕಡು ಸೇರಿನ ನೀಡುವ ದಾಹದೊಂದಿಗೆ ನಿನ್ನ ಕುರು ವಂಶದ ಬೇರನ್ನು ಕಿತ್ತು ಒಗೆದು ಸುಟ್ಟಿ ಭಸ್ಮ ಮಾಡಿ ನೀರಿನಲ್ಲಿ ಕುಳಕಿ ನಿನ್ನ ವಂಶ ರಕ್ತಪಾನ ಮಾಡಬೇಕೆಲ್ಲೋ ಅಂತರಂಗದಲ್ಲಿ ಹರಸಿ ಹಾರಾಡುತ್ತಿರುವ ನನ್ನ ಹಿತ ಸಹೋದರ ಪ್ರೇತಾತ್ಮಗಳಿಗೆ ಶಾಂತಿಯನ್ನು ಕೊಡುತ್ತೇನೆ. ಅಧಿಕಾರ ನನ್ನದೊಂದು ಕೊಪ್ಪಿ ಮೆರೆಯುವೆ. ಭೀಮನಿಗೆ ಬಲಿ ಕೊಟ್ಟು ನಾನು ನೋಡುವೆ. ಭೀಮನಿಗೆ
ಅನ್ಯಾಯವಾಗಿ ಪ್ರಾಣ ಬಿಟ್ಟ ಸೂತಕರ್ಣನು ಸೂಲದನವ ಹಿಡಿದು ನಿಂತ ವೀರಪಾತನು ಅನ್ಯಾಯವಾಗಿ ಪ್ರಾಣ ಬಿಟ್ಟ ಸೂತಕರ್ಣನು ಸಿಡಿದದ್ದು ಹೇಳುವುದು ಭೀಮಸೇನನು ಸಿಡಿದದ್ದು ಹೇಳುವುದು ಭೀಮಸೇನನು ತನ್ನ ಗದೆಯಿಂದ ಮುಂಡ ಮುಂಡ ಕೊಚ್ಚಿಕೊಳ್ಳುವನು ತನ್ನ ಕಡೆಯಿಂದ ರುಂಡ ಮುಂಡ ಕೊಚ್ಚಿಕೊಳ್ಳುವನು ಇದು ನಿನ್ನದ ತಪ್ಪು ಇಲ್ಲ ನನ್ನದ ತಪ್ಪು ಇಬ್ಬರನ್ನು ಸೇರಿಸಿದ ಆ ಬ್ರಹ್ಮನ ತಪ್ಪು ಇದು ನಿನ್ನದ ತಪ್ಪು ಇಲ್ಲ ನನ್ನದ ತಪ್ಪು ಆ ಇಬ್ಬರನ್ನು ಸೇರಿಸಿದ ಬ್ರಹ್ಮನ ತಪ್ಪು ಎಲ್ಲವೋ ಅಧಿಕಾರ ನನ್ನದನ್ನು ಪಟ್ಟು ಬರೆಯಿದೆ ಆ ಭೀಮನಿಗೆ ಬಲಿಪಟ್ಟು ನಾನು ನೋಡಿದೆ ಪತಿ ನಾನು ನೋಡಿದೆ ಮೂರ್ಖ ನಾನು ನೋಡಿದೆ ಸುಯೋಧನ ಕುರುಕುಲದ ರಣಕಲಿ ನೀನಾಗುವೆ ರಣರಂಗದಲ್ಲಿ ರಣಬಲಿ ಬೋರ್ಗರ್ವ ಬಿರುಗಾಳಿನ ಸೇಡಿನ ಕಾರ್ಮೋಡಮನೆ ಬಿಚ್ಚಿ ದ್ವೇಷಾಗ್ನಿಯೇ ಮಿಂಚಿನಂತೆ ಪ್ರಜ್ವಲಿಸಿ ಈ ಕುರು ಸಾಮ್ರಾಜ್ಯವು ಈ ಶಕುನಿಯ ಪ್ರತಿಭದ ವಿಷದ ಬಳಿಗೆ ಸಿಕ್ಕಿ ಬಚ್ಚಿ ಹೋಗಲಿ ಈ ಶಕುನಿಯ ಮೂರಕ್ಷರದ ಅರ್ಥವೇನಾದರೂ ಬಲ್ಲೇನೋ ಇಲ್ಲ ನಿನಗೇನು ಗೊತ್ತು ಕೇಳು. ಸ ಎಂದರೆ ಶಕ್ತಿ ಪ್ರಕಟವಾದದ್ದು, ಕು ಎಂದರೆ ಕುರು ಸಂಗ್ರಾಮದಲ್ಲಿ, ನೀ ಎಂದರೆ ದುರ್ಯೋಧನ, ನೀ ಎಂದರೆ ನಿನ್ನನ್ನು ನಿಮ್ಮವರಿಂದಲೇ ನಿರ್ಮೂಲ ಮಾಡುವುದೇ ಸ ಕು ನಿ ಎಂಬ ಬರೇ ಮೂರಕ್ಷರದ ಅರ್ಥ ಹಾಕೊಂಡು ಬರಲೇ, ಬರೇ ಮೂರಕ್ಷರದ ಅರ್ಥ ಹಾಕೊಂಡು ಸುಯೋಧನ. ಅಂದು ನನ್ನ 99 ಮಂದಿ ತಮ್ಮಂದಿರು ನಾಶವಾದಂತೆ ಇಂದು ನಿನ್ನ 99 ಮಂದಿ ತಮ್ಮಂದಿರು ಉಂಡ ಮುಂಡಗಳು ಎಂದು ರಕ್ಕನೆ ಕೋಡಿಯಲ್ಲಿ ಬಚ್ಚಿಕೊಂಡು ಹೋಗುವ ಈ ಅಷ್ಟಿನಾವತಿಯ ರಕ್ತ ಸಿಂಹಾಸನವನ್ನೇ ಸುಯೋಧನ, ಏ ಕೌರವೇಶ್ವರ, ಈ ಅಷ್ಟಿನಾವತಿಯ ರಕ್ತ ಸಿಂಹಾಸನವನ್ನು ಆಳು ಮಂತ್ರವನ್ನಾಗಿ ಮಾಡಿ ಯಾರು ಕಂಡು ಕಾಣದ ಕೇಳದ ಕಥಾ ರೂಪವನ್ನೇ ರಚಿಸಿ ಲೆಕ್ಕವಿಲ್ಲದಷ್ಟು ಪ್ರಾಣಬಲಿ ನರಬಲಿಗಳನ್ನು ಲಕ್ಷೋಬಲಿಗೆ ಅವರೊಟ್ಟಿ ಕೊಟ್ಟು ನಿನ್ನ ತುಚ್ಛ ಪ್ರಾಣವನ್ನು ಉಳಿಸಿಕೊಳ್ಳಲಾರದೆ ಮಿಲಿಮಿಲನೆ ಒದ್ದಾಡಬೇಕು. ಕುಲಾಂಗಾರ, ಏ ಕುಲಕುಬಾರ, ಈ ಶಕುನಿಂದ ನಿನಗಾಗುವ ಬಲ ಕಠೋರ. ಅಂದೇ ನನಗೆ ಶಾಂತಿ, ಅಂದೇ ನನಗೆ ವಿಶ್ರಾಂತಿ, ಅಂದೇ ನನಗೆ ಆನಂದ, ಅಂದೇ ಈ ಶಕುನಿಗೆ ಪರಮ ಆನಂದ. ಆನಂದ ಈ ಶಕುನಿಗೆ ಪರಮಾನಂದ, ಈ ಕುರುಕ್ಷೇತ್ರದಲ್ಲಿ
ಸದಾ ಈ ಶಕುನಿಯ ಸಲಹೆಯನ್ನೇ ಸ್ವರ್ಣ ಕನಸೆಂದು ಭ್ರಮಿಸಿ ನಿಂತಿರುವ ಕ್ಷತ್ರಿಯ ಕೀಟವೇ ನೆಲೆ ನೆಲೆ. ಆದಷ್ಟು ಬೇಗ ನಿನ್ನ ಅವಸರ ಕಾಲವನ್ನು ಬಯಸುತ್ತೇನೆ ಈ ಶಕುನಿ. ನಾರಾಯಣ ನರಸಿಂಹವತಾರಿ
ವಸುದೇವ ಸುಂದರನೇ ಹೇ ಮುಕುಂದ. ನಿನ್ನ ನಾಮವ ನೆನೆಯುವುದು ಮನಗಾನಂದ. ನಿನ್ನ ನಾಮವ ನೆನೆಯುವುದು ಮನಗಾನಂದ. ವಸುದೇವ ಸುಂದರನೇ ಹೇ ಮುಕುಂದ. ನಾನು ಮಾಡಿದ ಕರ್ಮದ ಫಲವು ನಿಶೇಷವಾಗಿ ಎಂದಿಗೆ ಪರಮ ಪುರುಷನು ತನ್ನ ಅಭಯ ಹಸ್ತವನ್ನು ನನ್ನ ಮಸ್ತಕದ ಮೇಲೆ ಇರಿಸುವನು. ಯಾವ ಮಂಗಳ ಮೂರ್ತಿಯನ್ನು ನೋಡಲು ಯೋಗಿಗಳು ಹಗಲಿರುಳು ತಪಸ್ಸನ್ನಾಚರಿಸಿ ಬಳಲುತ್ತಿರುವರು. ಯಾವಾತನ ಮಂಗಳ ಸ್ವರೂಪವು ನನ್ನ ಹೃದಯದಲ್ಲಿ ನೆಲೆಗೊಂಡಿರುವುದು. ಯಾವಾತನು ಸಕಲ ಜೀವಿಗಳಿಗೆ ಆಧಾರನೋ ಸಮಸ್ತಕ್ಕೂ ಕರ್ತನೋ ಅಂತಹ ಕರುಣಾಮಯಿ ಸರ್ವಜ್ಞನೂ ಸರ್ವವ್ಯಾಪ್ತಿಯೂ ಆದ ಶ್ರೀಕೃಷ್ಣ ಪರಮಾತ್ಮನೇ ಆ ದುರ್ಯೋಧನನ ಬಳಿಗೆ ಹೋಗುತ್ತಿರುವಾಗ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೇ. ಕಾಣಲು ನಿನ್ನ ಸಿರಿಪಾದವನ ಕೃಷ್ಣ ಕಾಣದಿಂದುಳಿದು ಕಾದಿಗೆ ನೈಯ. ಕಾಣದಿಂದುಳಿದು ಕಾದಿಗೆ ನೈಯ. ನಿನ್ನದೊಳ್ಳಿ ಗಯೆಯೊಂದಿಗೆ ತೋರುವೆ. ನಿನ್ನರೊಳ್ಳಿ ವಸುದೇವ ಸುಂದರನೇ ಹೇ ಮುಕುಂದ. ಮುನಿಮಾನ್ಯರುಗಳಿಗೆ ಮುಕ್ತಿಯ ನೀಡಿರುವೆ. ನಾನೇ ನನ್ನ ನ್ಯಾಯವನ್ನೇ ಬೈದಿಗನು ಬರಿಗೆ. ವಾಸುದೇವ ಅನೇಕ ಮುನಿಮಾನ್ಯರುಗಳಿಗೆ ಮುಕ್ತಿಯ ನೀಡಿರುವೆ. ಆದರೆ ನಾನೇ ನನ್ನ ನ್ಯಾಯವ ಬೈದಿಗನು ಬರಿಗೆ. ನಾನೇ ನಂದಾಗ ಪ್ರಹ್ಲಾದನಲ್ಲ ಕೇವಲ ಮಾನವನು. ನಾನೇ ನಂದಾಗ ಪ್ರಹ್ಲಾದನಲ್ಲ ಕೇವಲ ಮಾನವನು. ತಾನೇ ಅವನಿಗೆ ತಂತ ಮೋಸದ ಪದವಿಯ ನಾನು ಬೇಡಲೊಲ್ಲೆ. ಅವನಿಗೆ ತಂತ ಮೋಸದ ಪದವಿಯ ನಾನು ಬೇಡಲೊಲ್ಲೆ. ವಸುದೇವ ಸುಂದರನೇ ಹೇ ಮುಕುಂದ. ನಿನ್ನ ನಾಮವ ನೆನೆಯುವುದು ಮನಗಾನಂದ. ನಿನ್ನ ನಾಮವ ನೆನೆಯುವುದು ಮನಗಾನಂದ. ವಸುದೇವ ಸುಂದರನೇ ಹೇ ಮುಕುಂದ. ಹೇ ಮುಕುಂದ. ಹೇ ಮುಕುಂದ. ಪರಮಾತ್ಮ, ನಿನ್ನ ದರ್ಶನ ಭಾಗ್ಯವನ್ನು ಪಡೆಯುವ ತನಕ ಈ ಕ್ಷೀರದಿಂದಲೇ ನನ್ನ ಪ್ರಾಣವನ್ನು ಧರಿಸುವೆನು. ಪರಮಾತ್ಮ, ಇದೋ ನಿಮ್ಗರ್ಪಿತವಾಗ ಕೃಷ್ಣಾರ್ಪಣಮಸ್ತು. 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 ಭಕ್ತ ಶಿರೋಮಣಿ ವಿದುರ, ಕುಶಲವೇ? ಬಂದೆಯಾ ದೇವ, ಬಂದೆಯಾ ನನ್ನ ತಂದೆ. ಪರಮಾತ್ಮ, ವಿದುರ,
ಪ್ರಥಮ ವಂದನವಯ್ಯ ಪರಮ ಪುರುಷ ದಶವಂದನವಯ್ಯ ದಶರಥ ರಾಮನಂ ಪೋಲ್ವಾ ಶತವಂದನವಯ್ಯ ಸರಸಿದಾಕ್ಷ ಸಹಸ್ರವಂದನವಯ್ಯ ಸರಸಿದಾಕ್ಷ ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ ಕೋಟಿ ವಂದನವಯ್ಯ ಗೋವಿರದರ ರಸ ಮುಕೋಟಿ ವಂದನವಯ್ಯ ಮುಜುಕುಂದ ವರದ ಅಚ್ಯುತಾನಂದ ಗೋವಿಂದ ನಮಸ್ತೆ ನಮಸ್ತೆ ಓಂ ನಮಃ ನಮಸ್ತೆ ಓಂ ನಮಃ ಬೆಳಗಿದೆಯ ಮನ ಬೆಳಗಿದೆಯ ಮನ ಮಂದಿರದಿ ಹರಿಸಿದೆಯ ಅಂಧಕಾರ ಜಗದಿ ಹರಿಸಿದೆಯ ಅಂಧಕಾರ ಜಗದಿ ಬೆಳಗಿದೆಯ ಮನ ಮಂದಿರದಿ ಬಾಲಕಟಗಳು ಮೇಲೆಯಿಂದಾಡಿದ ತಂದೆಯ ತಂದೆ ಬಾಲಕಟಗಳು ಮೇಲೆಯಿಂದಾಡಿದ ತಂದೆಯ ತಂದೆ ನಗದಿಯ ಜಗದ ಕನೆನುವೇವಾ ಕಲುಚಿದಯ ಜಗನ ಕನೆನುದಯ್ಯ ಬಂಗಮೂರ್ತಿಯ ನೀಡಿದಯ ಬಂಗಮೂರ್ತಿಯ ನೀಡಿದಯ ಶರಣ ಮನ ಕೇಳಿ ಕರುಳಗಿದಯ್ಯನ ಕರುಳಲು ಕರುಳಲು ಧರಿಸಿದಯ ಶರಣ ಮರ ಕೇಳಿ ಕರುಳಗಿದಯ್ಯನ ಕರುಳಲು ಕರುಳಲು ಧರಿಸಿದಯ ಹರಿಯ ಮರ ಕೇಳಿ ಹರಿಯುತ್ತಾ ಬಂದು ಮಕರಿಯ ಸೆರೆಯನ್ನು ಬಿಡಿಸಿದಯ ಹರಿಯ ಮೊರೆ ಕೇಳಿ ಹರಿಯುತ್ತಾ ಬಂದು ಮಕರಿಯ ಸೆರೆಯನ್ನು ಬಿಡಿಸಿದಯ ಹರಿಯ ನಂದ ಕುಲ ರೂಪನ ನಿನ್ನ ಹರಿಯ ನಂದ ಕುಲ ರೂಪನ ನಿನ್ನ ಚರಣವನ್ನು ಮನದೊಳಗೆ ಭಜಿಸಿದ ನಮೋ ನಾರಾಯಣ